ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ, ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢರ, ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಪರಂಪರೆಗೆ ಮನೋವಾಕ್ಕಾಯಗಳಿಂದ ಅಭಿವಂದಿಸಿ, ಗ್ರಂಥಕರ್ತರಾದ ಯಾರು ಶಿವದಾಸನ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಅನೇಕ ಅಧ್ಯಾಯಗಳಲ್ಲಿ ಶಿವದಾಸನು ಅಮೃತ ಸದೃಶವಾಗಿರ್ತಕ್ಕಂಥ ವಾಕ್ಯಗಳನ್ನು ನಮ್ಮ ಕೈಗೆ ಕೊಟ್ಟಿದ್ದಾನೆ ಪುಣ್ಯಾತ್ಮರೇ. ಅಂಥದ್ರಲ್ಲಿ ಇವತ್ತು ಎಷ್ಟನೇ ಅಧ್ಯಾಯ? 21ನೆಯ ಅಧ್ಯಾಯ. ಆರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಸ್ವಲ್ಪ ಚಿಂತನೆ ಮಾಡೋಣ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ, ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳ ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ. ಈ 21ನೇ ಅಧ್ಯಾಯದ ಆರಂಭದಲ್ಲಿ ಶಿವದಾಸನು ಒಂದು 4 ಚರಣಗಳ ಪದ್ಯವನ್ನು ಹೇಳ್ತಾ ಇದ್ದ. ಈ 4 ಚರಣಗಳ ಪದ್ಯದಲ್ಲಿ ಇಡೀ 21ನೇ ಅಧ್ಯಾಯದ ಸಾರವನ್ನು ಪುಣ್ಯಾತ್ಮ ಬಹಳ ಸುಂದರವಾಗಿ ವರ್ಣನ ಮಾಡ್ತಾ ಇದ್ದಾನೆ. ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತ್ತೇ. ಸದ್ಗುರು ಅಂದರೆ ಸುಮ್ಮನೆ ನಮ್ಮಂಥ ಒಬ್ಬ ನರಮನುಷ್ಯ ಅಂತ ಅರ್ಥ ಅಲ್ಲ. ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತ್ತೇ. ಗರ್ವವನ್ನು ನೀ ಹರಣ ಮಾಡಿ ಜನರ ಭಕ್ತಿಗೆ ತರುತ್ತೀಯೇ. ಭಕ್ತಿಯಿಂದಲೇ ಒಲಿಯುವುದರಿಂ ನಿನ್ನ ನಾಮವ ಜಪಿಸುವೆ. ಮುಕ್ತಿಯು ಬೇಡೆಂದು ಪಾದದ ಸೇವೆಯನ್ನು ನಾವು
ಬಯಸುವೆ. ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತ್ತೀಯೆ. ಸದ್ಗುರು ಎಲ್ಲ ದೇವರ ಸ್ವರೂಪವಾಗಿದ್ದಾನೆ. ನೀವು ಗುರುಗಳ ಹತ್ತಿರ ಹೋಗಿತ್ತ ಮೊದಲು ನೂರಾರು ದೇವರ ಕಡೆ ಹೋಗಬಹುದು, ಅಡ್ಡಿ ಇಲ್ಲ. ಗುರುಗಳ ದೊರೆತ ಬಳಿಕ ಆ ದೇವರ ಕೆಲಸ ಇಲ್ಲೇನೂ ಇಲ್ಲ. ಚಂದ್ರೋದಯದಾಗ ಈಶ್ವರ ಕೃಪೆ ಗೊತ್ತದ. ಏನದ ಈಶ್ವರ ಕೃಪೆ ಅಂದರೆ ಅದಕ್ಕಂತಾರೆ ಸದ್ಗುರು ಮೊದಲು ಮಾಡಿಕೊಂಡು ಜ್ಞಾನದ ಪರ್ಯಂತರವಾಗಿ ಸಕಲ ಸಾಧನೆಗಳನ್ನು ಒದಗಿಸಿಕೊಡುವುದೇನದಲ್ಲ ಈಶ್ವರ ಕೃಪೆ. ಅಂದ್ರೆ ನಮಗೆಲ್ಲರಿಗೂ ಸದ್ಗುರು ದೊರಿಬೇಕಾದ್ರೆ ಈಶ್ವರ ಕೃಪೆ. ಈಶ್ವರ ಹೇಳ್ಯಾನ, ನಿನಗೆ ಗುರುನಾಥನ ಕೊಟ್ಟು ಬಿಡ್ತೀನಿ, ಇನ್ಮೇಲೆ ನನ್ನ ಕಡೆ ಬರಬೇಡ ಅಂದನವ. ಯಾರು? ಮತ್ತಿವು ಹನಿ ಹನಿ ಬಡ್ಕೋದು ತಪ್ಪೇ ಇಲ್ಲಿ ಇವತ್ತರದು ಅಲ್ಲ. ಹೋಗಿ ಕಲ್ಲಿಗೆ ಹಾವಿದನ ಇದು ಕಲ್ತಾವ ಜಟ. ಇವು ಚಟ ಬಿದ್ದದ ಇವಕ್ಕ. ಅಲ್ಲೋ ನಾನು ನನಗಿಂತಲೂ ಶ್ರೇಷ್ಠವಾದ ಗುರುವನ್ನು ನಿನಗೆ ಕೊಟ್ಟಿದ್ದೇನೆ. ಗುರು ಮಹಿಮೆ ನಿಮಗೆ ಗೊತ್ತಿಲ್ಲ ಬಹಳ ಮಂದಿಗೆ ಅಲ್ಲ. ಗುರು ಮಹಿಮೆ ಗೊತ್ತಿಲ್ಲ. ಗುರುಗೀತೆ ಅಂತ ಒಂದು ಗ್ರಂಥದ. ಆ ಗುರುಗೀತೆಯನ್ನು ಯಾರು ಯಾರಿಗೆ ಹೇಳಿದ್ದಾರೆ? ಸಾಕ್ಷಾತ್ ಶಿವ ಪಾರ್ವತಿ ಹೇಳಿದಾನ್ರಿ. ಏನು ಪಾರ್ವತಿಗೆ ಹೇಳ್ತಾನ? ಯಾವಾಗ ಹೇಳ್ತಾನ? ಒಂದಾನೊಂದು ದಿವಸ ಕೈಲಾಸದಲ್ಲಿ ಅನೇಕ ಜನರು ಕುಂತಾರೆ. 33 ಕೋಟಿ ದೇವಾದಿ ದೇವತೆಗಳು ಶಿವ ಪಾರ್ವತಿ ಮ್ಯಾಲೆ ಕುಂತಾರೆ. ಎಲ್ಲ ದೇವತೆಗಳು ಬಂದು ಶಿವನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ನಮಸ್ಕಾರ ಮಾಡಿದ ಬಳಿಕ ಶಿವನೂ ಕೂಡ ಕೈ ಮುಗಿದು ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿದಂತ. ಇದು ಆಶ್ಚರ್ಯ ಆತ ಪಾರ್ವತಿಗೆ. ಕೇಳಿಬಿಟ್ಳವ್ವ, ಶಿವನೇ ಎಲ್ಲರೂ ನಿನಗೆ ನಮಸ್ಕಾರ ಮಾಡ್ತಾರೆ, ನಿನಗೆ ಮಹಾದೇವ ಅಂತಾರೆ, ಇವತ್ತು ನೀ ಯಾರಿಗೂ ನಮಸ್ಕಾರ ಮಾಡಿದೆಲ್ಲ, ಇದು ಆಶ್ಚರ್ಯ ಅಲ್ಲ? ನೀ ಯಾರಿಗೆ ನಮಸ್ಕಾರ ಮಾಡಿದೆ? ಶಿವ ಪಾರ್ವತಿ ಅಂತಾನ, ಪಾರ್ವತಿ ಎಲ್ಲರಿಗೂ ನಾನು ದೇವ ಇರಬಹುದು, ನನಗೊಬ್ಬ ದೇವರದಾನ. ಯಾರವ ಅಂದೊಳಕೆ? ನನಗೊಬ್ಬ ದೇವರದಾನ, ಅವನೇ ಗುರುದೇವ. ಆ ಗುರುದೇವನಿಗೆ ನಾನು ನಮಸ್ಕಾರ ಮಾಡಿದ್ದೇನೆ. ಪಾರ್ವತಿಗೆ ಇನ್ನೂ ಆಶ್ಚರ್ಯ ಆತದು. ಅಲ್ಲ, ಪರಮಾತ್ಮ ಮಹಾದೇವನಾದ ನೀನೇ ನಮಸ್ಕಾರ ಮಾಡಬೇಕಾಗಿತ್ತು ಅಂದ್ರೆ ಆ ಗುರು ನಿನಗಿಂತ ಹೆಚ್ಚಿನ ಕೆಲಸ ಏನು ಮಾಡ್ತಾನೆ? ಹೌದಲ್ರಿ? ಮತ್ತು ನಮಸ್ಕಾರ ಮಾಡ್ಬೇಕಾದ್ರೆ ಮಾಡಿಸ್ಕೊಳ್ಳೋರು ಹೆಂಗಿರ್ಬೇಕ್ರಿ? ಹೆಚ್ಚಿನ ಕೆಲಸ ಮಾಡ್ತಿರ್ಬೇಕಿಲ್ಲ? ಕೇಳ್ತಾಳೆ, ನೇರವಾಗಿ ಕೇಳ್ತಾಳೆ. ನೀ ಅವೇನೋ ಗುರುದೇವ ಅಂತೀಯಲ್ಲ, ಗುರುದೇವಾಗ ನಮಸ್ಕಾರ ಮಾಡ್ತೀಯ ಅಂತೀಯಲ್ಲ, ನಿನಗಿಂತ ಹೆಚ್ಚಿನ ಕೆಲಸ ಏನು ಮಾಡ್ತಾನೆ? ನಕ್ಕ ಶಿವ, ಪಾರ್ವತಿ ನಾನು ಸೃಷ್ಟಿಕರ್ತ, ಜೀವಿಗಳನ್ನು ಈ ಸಂಸಾರಕ್ಕೆ ತರುವುದು ನನ್ನ ಕೆಲಸ. ಅವ್ರ ಕರ್ಮಾನುಸಾರವಾಗಿ ಜೀವಿಗಳನ್ನು ಜನನ ಮರಣ ರೂಪ ಸಂಸಾರಕ್ಕೆ ತರುವುದು ನನ್ನ ಕೆಲಸ. ನಾನು ಯಾವ ಜೀವಿಗಳನ್ನು ಸಂಸಾರಕ್ಕೆ ತಂದೀನೋ ಅವರನ್ನು ಮುಕ್ತರನ್ನಾಗಿ ಮಾಡೋದು ಗುರುವಿನ ಕೆಲಸ. ಆದ್ದರಿಂದ ಅವನು ನಮಸ್ಕಾರ ಮಾಡ್ತಾ ಇದ್ದೇನೆ. ಈಗರೆ ಅರ್ಥ ಆತನಪ್ಪ ಅಲ್ಲ? ಸಾಕ್ಷಾತ್ ಶಿವ ಹೇಳ್ತಾನ, ನ ಗುರುರಧಿಕಂ ನ ಗುರುರಧಿಕಂ ನ ಗುರುರಧಿಕಂ. ಗುರುವಿಗಿಂತಲೂ ಶ್ರೇಷ್ಠವಾದವರು ಯಾರು ಇಲ್ಲ. ಯಾಕೆ ಅಂತ ಕೇಳಿದ್ರೆ ಸದ್ಗುರುನಾಥ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಸರ್ವ ದೇವರ ರೂಪದಲ್ಲೇ ನೀನು ಸದ್ಗುರು ಇರುತ್ತೀಯ. ಎಲ್ಲ ದೇವರ ಸ್ವರೂಪದ ನಾವು. ಅವನ ಪಾದದೊಳಗೆ ಎಲ್ಲ ದೇವರು ಅದಾರೆ. ಸುಮ್ಮ ಅವಾಗೊಬ್ಬ ನಮಸ್ಕಾರ ಮಾಡಿ ಸುಮ್ಮನೆ ಎಲ್ಲ ದೇವ್ರಿಗೆ ಯಾಕೆ ತಿರುಗ್ತೀವಿ ಅಂತ ನಾವ ಅಲ್ಲ. ಬಹುಶಃ ನಗ್ತಿರ್ಬೇಕು ದೇವ್ರುಗಳೆಲ್ಲ. ಏನು ಹುಚ್ಚದಾವು ಅಲ್ಲ? ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠವಾದ ಸದ್ಗುರು ದೊರಕಿದ್ರೂ ಕೂಡ ಇವನ್ನ ಕಲ್ಲಿಗೆ ಹಾಯ್ದು ಬಿಡೋವಲ್ವಲ್ಲ ಅಂತ ಬಹುಶಃ ದೇವರುಗಳು ನಗುತ್ತಿರ್ಬೇಕು ಅಲ್ರಿ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನಲ್ಲ, ಅವ ಸದ್ಗುರು ಹೇಗದಾನ ಅಂತ ಕೇರೆ
ನಾವು ನೀವು ಸ್ತುತಿ ಮಾಡ್ತೀವಿ ಗೊತ್ತೈತಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಅಂತೀವಿ ಇಲ್ರಿ, ಸುಮ್ಮ ಬಾಯಾಗ ಅಂತೀವಿ ನಾವು. ಹಂಗೆ ತಿಳ್ಕೊಂಡಿದ್ವೇನು? ತಿಳ್ಕೊಂಡಿದ್ರೆ ನಮ್ಮ ಕೆಲಸ ಮುಗೀತು ಅಲ್ಲ. ಹಂಗೆ ತಿಳ್ಕೊಂಡಿಲ್ಲ. ಹಿಂದಿನ ಕಾಲದೊಳಗೆ ವೇದ ಧರ್ಮ ಅಂತ ಒಬ್ಬ ಗುರುಗಳಿದ್ರು. ವೇದ ಧರ್ಮ. ಆ ಗುರುಗಳಿಗೆ ನೂರಾರು ಜನ ಶಿಷ್ಯರು. ಗುರುಗಳಿಗೆ ಮನುಷ್ಯನಾಗ ಬಂತು, ಇವತ್ತರನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಇಚ್ಛೆ ಆಯ್ತು. ನೀವು ಬಂಗಾರ ತೊಗೋಬೇಕಾದ್ರೆ ಸುಮ್ಮ ತಗೋತಿರೋ, ಪರೀಕ್ಷೆ ಮಾಡ್ತಿರೋ? ಯಥಾ ಕನಕಂ ಚತುರ್ಭಿಃ ಪರೀಕ್ಷತೆ ನಿಹರ್ಷಣ ಛೇದನ ತಾಪತಾಡನ ಹೈ. ಒಂದು ಬಂಗಾರ ಖರೀದಿ ಮಾಡಬೇಕಾಗಿತ್ತು ಅಂದ್ರೆ 4 ಸಲ ಪರೀಕ್ಷೆ ಮಾಡ್ತಾರಂತ. ನಿಹರ್ಷಣ ತಿಕ್ತಾರಿಲ್ರಿ, ಛೇದನ ಕಡ್ದು ನೋಡ್ತಾರಿಲ್ಲ, ಛೇದನ ತಾಪ ಸುಟ್ಟು ನೋಡ್ತಾರೆ, ತಾಡನ ಹೊಡೆದು ನೋಡ್ತಾರೆ, ಆವಾಗ ಖರೀದಿ ಮಾಡ್ತಾರೆ. ಗುರುಗಳು ಇವ ನನ್ನ ಶಿಷ್ಯ ಅಂತ ಒಪ್ಕೋಬೇಕಾಗಿತ್ತು ಅಂದ್ರೆ ಅವರು ಕೂಡ ಪರೀಕ್ಷೆ ವಿದ್ಯಾರ್ಥಿಗಳಿರ್ತಾವೆ, ನಾವು ದನಕಾಯಿ ಹುಡುಗರಿಗಿರ್ತಾವೆ, ಹೌದಲ್ರಿ? ದನಕಾಯುವವ್ರಿಗೆ ಪರೀಕ್ಷೆ ಇರಂಗಿಲ್ಲ. ಯಾವಾತನು ಗುರುವಿನ ಶಾಲೆಯಲ್ಲಿ ಹೆಸರು ಹಚ್ಚಿದಾನೋ ಅವರಿಗೆ ಮಾತ್ರ ಪರೀಕ್ಷೆ ಇರ್ತಾವೆ, ವಿನಃ ದನಕಾಯವ್ರಿಗೆ ಇರೋದಿಲ್ಲ. ಹಾಗೆ ಅವಾಗ ಬಂತು ವೇದ ಧರ್ಮ ಗುರುಗಳು ಎಲ್ಲರೂ ಕರೆದ್ರು. ಯಾಕ್ರಿಯಪ್ಪ ಓಡಿ ಬಂದರು. ಏನಿಲ್ಲಪ್ಪ, ನನಗಿನ್ನು ಕೆಲವು ದಿವಸದಾಗ ಒಂದು ದೊಡ್ಡ ರೋಗ ಬರೋದದ. ಆ ಮಹಾರೋಗ ಅಂತ ಕರೀತಾರಲ್ಲ ಆವಾಗಿನ ಕಾಲದಾಗ. ಕೈ ಕಾಲುಗಳಿಂದ ಕೀವ ರಕ್ತ ಸೋರ್ತಾವ, ಬೆರಳುಗಳು ಕತ್ತರಿಸಿ ಬೀಳ್ತಾವೆ. ಅಂತಹ ಮಹಾರೋಗ ನನಗೆ ಬರುದದ. ಅದನ್ನು ನಾನು ಅನುಭವಿಸೇ ಕಳಿಬೇಕು, ಇಲ್ಲ ಪುನಃ ಜನ್ಮಕ್ಕೆ ಕಾರಣ ಆಗ್ತಾ ಇದ್ದೇನೆ. ಆದ್ದರಿಂದ ನಾನು ಅದನ್ನು ಅನುಭವಿಸುವ ಸಲುವಾಗಿ ಕಾಶಿಗೆ ಹೋಗ್ತೀನಿ. ನಾನು ಸೇವಾ ಮಾಡಕ್ಕೆ ಯಾರು ಬರ್ತೀರಿ? ಮಂದಿ ಮಾರಿ ಕೆಳಗಾದು ಎಲ್ಲ. ನಮ್ಮದು ಮೊನ್ನೆ ಲಗ್ನ ಆಗೈತಿ ಅಂತ ಒಂದತ್ತು, ನಮ್ಮಲ್ಲಿ ಡಿಲಿವರಿಗೆ ಬಂದಾರಂತ ಮತ್ತೊಂದತ್ತು. ಎಲ್ಲರೂ ಏನೇನೇನೇನೋ ಹೇಳಿದ್ರೆ ಹಗಾರ್ಕ ಪಾರಾಗೋದನ. ಪರಸೇವಾ ಕರ ಕಷ್ಟವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಅಬ್ಬ, ಸೋಮೇಶ್ವರ ಶತಕ ಅಂತ ಇತ್ತು ಮೊದಲಿನ ಕಾಲದಾಗ. ಯಾವ ಶತಕನೂ ಇಲ್ಲೀಗ ಅಲ್ರಿ. ಈಗ ವಂಚನೆ ಮಾಡ್ತಾ ಇದ್ದಾರೆ, ಶಿಕ್ಷಣದೊಳಗೆ ಭಾಳ ವಂಚನೆ ಆಗ್ತಾ ಇದೆ ಪುಣ್ಯಾತ್ಮರೇ. ನೀವೆಲ್ಲ ಹಿರಿಯರು ಕಲಿಯುವಾಗ ಹೆಂಗಿತ್ತು ಶಾಲೆ ಅಲ್ಲ, ಈಗ ಹೆಂಗದ ನೋಡ್ರಿ. ಇಲ್ಲ, ವ್ಯವಸ್ಥೆ ಭಾಳ ಅದ, ಶಿಕ್ಷಣ ಏನು ಇಲ್ಲ. ಅದಕ್ಕೆ ಪರಸೇವ ಕರ ಕಷ್ಟವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಇನ್ನು ಗುರುಗಳ ಸೇವಾ ಅಂದ್ರೆ ಅತ್ಯಂತ ಕಷ್ಟಕರ ಅದ. ಆದ್ದರಿಂದ ಎಲ್ಲರೂ ಒಂದೊಂದು ನೆಮ ಹೇಳಿ ಕಡೆಯಕ್ಕಾದರು. ಒಬ್ಬ ಸಂದೀಪಕ ಅಂತ ಅವ ಎದ್ದು ಕೈ ಮುಗದ, ಗುರುಗಳೇ ನಿಮ್ಮ ಸೇವೆಗೆ ನಾ ಬರ್ತೀನಿ. ನೋಡೋ, ತಿರುಗಿ ಬರಬಾರ್ದು, ಸಾಧ್ಯ ಇಲ್ಲ ಅಂದವು. ನನ್ನ ಪ್ರಾಣ ಹೋದರೂ ಕೂಡ ನಾ ತಿರುಗಿ ಬರೋದಿಲ್ಲ. ನಿಮ್ಮ ಸೇವೆ ಮುಗಿಸಿ ನೀವು ಆರೋಗ್ಯವಂತರಾದ ಬಳಿಕ ನಾನು ಬರ್ತೇನೆ. ಭಾಳ ಖುಷಿ ಆಯ್ತು. ಒಂದರೆ ಐತಲ್ಲ ಗಿರಾಕಿ ಅಲ್ರಿ, ಆಗಲಿ ಅಂಥೇಳಿ ಹೊರಟ್ರು ಇಬ್ಬರು ಕೂಡಿಸಿ. ಗಂಗಾ ನದಿ ತೀರದೊಳಗೆ ಕುಟೀರ ಹಾಕಿದರು. ಅವ್ರ ಟೈಮ್ ಪ್ರಕಾರ ಬಂತ ಮಹಾರೋಗ. ಏನದು ಶರೀರ ಎಲ್ಲ ಕೀವ ರಕ್ತ ಸೋರಾಕತ್ತದ. ಸಂದೀಪಕ ತಾನೇ ಊರಾಗ ಭಿಕ್ಷಾ ಮಾಡ್ಕೊಂಡು ಬರೋದು, ತಾನೇ ಗುರುಗಳ ಬಾಯೊಳಗೆ ಕೈ ಅದು ಮುದ ಹೋಗಿತ್ತು. ಕೆಲಸ ಅಲ್ಲ, ಕೈಯ ಕಾಲ ಕೆಲಸ ಬಿಟ್ಟಿದ್ದು, ತಾವೇ ಉಣಿಸ್ತಿದ್ದ. ಗುರುಗಳ ಸ್ನಾನ ಮಾಡಿಸ್ತಿದ್ದ. ಕೀವ ರಕ್ತ ಸೋರ್ತಕ್ಕಂಥದ್ದು ರೀ, ಸ್ನಾನ ಮಾಡಿಸ್ತಿದ್ದ.
ಬಟ್ಟೆ ತೊಳ್ಕೊಂಡು ಬರ್ತಿದ್ದ. ಏನು ಕೆಲವು ದಿವಸ ನಡೀತು. ನಡೆದ ಬಳಿಕ ಒಂದಾನೊಂದು ದಿವಸ ಗುರುಗಳ ಬಟ್ಟೆ ತೊಗೊಂಡ ಗಂಗಾ ನದಿಗೆ ಬಟ್ಟೆ ಸೆಳ್ಕೊಂಡು ಮ್ಯಾಲ ಬರ್ತಿದ್ದ. ಬಂದಾಗ ಚತುರ್ಮುಖ ಬ್ರಹ್ಮ ಅವನ ಮುಂದೆ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದಿ ಅಂತಾನ, ಏನಪ್ಪ ತಮ್ಮ, ನಿನ್ನ ಸೇವೆಯನ್ನು ನೋಡಿ ನನಗೆ ಭಾಳ ಸಂತೋಷ ಆಗ್ಯದ, ಅದಕ್ಕೆ ನಿನಗೆ ವರ ಕೊಡಬೇಕಂತ ಬಂದೇನೆ. ಅವಂದ, ನೀವು ಯಾರು ಅನ್ನೋ? ನಾ ಚತುರ್ಮುಖ ಬ್ರಹ್ಮ, ಬ್ರಹ್ಮಲೋಕದಿಂದ ಬಂದೀನಿ. ನಾನು ನಿಮ್ಮ ಸೇವೆ ಯಾವಾಗ ಮಾಡೀನಿ ಅಂದವ. ನೀವು ಬ್ರಹ್ಮಲೋಕದಾಗ, ನಾವು ಈ ಲೋಕದಾಗ, ನಿಮ್ಮ ಸೇವೆ ಯಾವಾಗ ಮಾಡ್ತೇನೆ ರೀ? ನಕ್ಕ ಬ್ರಹ್ಮ, ತಮ್ಮ ದಿವಸ ಸ್ತೋತ್ರ ಅಂತ ಗೊತ್ತಿಲ್ಲ ನಿಮಗರ ಗೊತ್ತೈತೇನ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತಾರಲ್ಲ. ಗುರುವಿನ ಸೇವೆ ಮಾಡಿದ್ರೆ, ಗುರುವಿನ ಸೇವೆ ಮಾಡ್ರೆ ಬ್ರಹ್ಮನ ಸೇವೆ ಮಾಡ್ದಂಗೆ ಹೌದಲ್ರಿ, ವಿಷ್ಣುವಿನ ಸೇವೆ ಮಾಡ್ದಂಗೆ, ಪರಮಾತ್ಮನ ಸೇವೆ ಮಾಡಿದಂಗೆ. ಅದಕ್ಕೆ ನಾನು ಬಂದೀನಿ, ನನಗೇನಾದರೂ ವರ ಕೊಡ್ಬೇಕಂತೀನಿ. ಅವಂದ, ನಾ ಗುರುಗಳನ್ನ ಕೇಳಿ ಬರ್ತೀನಿ ರೀ ಅಂದವ. ಹಾಂ, ನಮ್ಮಂಥವಾಗಿದ್ರೆ 10 ಎಕರೆ ಏನು ನಮ್ಮ ಪಟ್ಟಿ ಭಾಳ ಹೊಡೆದಕ್ಕೆ ಬಿಡ, ಬ್ಯಾಡಿಗೆ ಅದಲ್ಲ. ಗುರುಗಳು ಕೇಳಿ ಬರ್ತಾನಂದ. ಹೋಗಪ್ಪ ನಿತ್ತವ. ಬಂದ, ಗುರುವೇ ಕೈ ಮುಗದು. ಏನು ಅವ ಯಾವ 4 ಮಾರಿ ಅವ ಬಂದನ್ರಿ, ಬ್ರಹ್ಮಲೋಕದಿಂದ ಬಂದನ ಅಂತ ಹೇಳ್ತಾನೆ. ಹೇಳ್ಬೋದು, ಮುಂದೆ ಹೇಳತ್ತ, ನಿನಗೆ ವರ ಕೊಟ್ಟು ಹೋಗ್ಬೇಕಂತ ಬಂದೀನಿ, ನಿಮಗೆ ರೋಗ ಗುಣ ಆಗಲಿ ಅಂತ ಹೊರ ಕೇಳೇನ್ರಿ ಅಂದವ. ಬಡ್ಗಿನ ತೊಗೊಂಡ್ರು ಅವ್ರು. ಯಾಕೋ ಸೇವೆ ಮಾಡೋದು ಬೇಸರತ್ತ ನಿನಗೆ? ಕರಾರ ಏನಾಯ್ತು ನಿನಗೆ? ಯಪ್ಪ ಇಲ್ರಿ ಅಂದ. ಇನ್ನೇನೋ ಬೇಡೋದಿಲ್ಲ. ತಿರುಗಿ ಅವನು ಮಾರಿ ಸಹಿತ ನಾನು ನೋಡಲಿಲ್ಲ ಅಂತವ. ಅವ್ನು ದಾರಿ ಕಾದು ಹೋತದು ಬ್ರಹ್ಮಲೋಕಕ್ಕೆ. ಮತ್ತೊಂದು 4 ದಿವಸ ಕಳೆದ ಬಳಿಕ ಅವ ಅರಿವಿ ಹಿಂಡ್ಕೊಂಡು ಗಂಗಾ ನದಿ ಮ್ಯಾಲೆ ಬರಾಕತ್ತಿದ್ದಲ್ಲ ವಿಷ್ಣು ಪರಮಾತ್ಮ. ಅವ ಬಂದ, ನಾನು ವೈಕುಂಠದಿಂದ ಬಂದೇನೆ. ಸರಿ, ನನಗೆ ವಿಷ್ಣು ಅಂತಾರೆ. ತಮ್ಮ, ನಿನ್ನ ಸೇವೆ ನೋಡಿ ನನಗೆ ಭಾಳ ಖುಷಿಯಾಗಿದೆ. ನೀ ಗುರುವಿನ ಸೇವೆ ಮಾಡಿದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಸೇವೆ ಮಾಡಿದಂತೆ ಆಗ್ತದೆ, ಅದಕ್ಕೆ ನಿನಗೆ ವರ ಕೊಡಾಕಂತ ಬಂದೀನಿ. ಹಿಂದಕ್ಕೆ ಒಬ್ಬ ಬಂದಿದ್ರಿ 4 ಮಾರ್ಯಮ್ಮ. ನಮ್ಮ ಗುರುಗಳು ಏನೋ ಬೇಡ ಅಂದಾರೆ, ದಯಮಾಡಿ ನೀವು ಹೆಂಗೆ ಬಂದ್ರಿ ಹಂಗೆ ಹೋಗ್ರಿ ಅಂದವ. ಅರೇ ಎಷ್ಟು ಬುರ್ಸುತ್ತೆ ಅಸಂಭ್ಯ ಅಂದವ. ಅವ ಆದ. ಮುಂದೆ ಕೆಲವು ದಿವಸದಾಗ ಮತ್ತೊಬ್ಬ ಬಂದ, ಯಾರು? ಕೈಲಾಸಪತಿ ಶಿವನೇ ಬಂದ. ನಿಲ್ಲು ಸಂದೀಪಕ್ಕ, ನಾನು ಕೈಲಾಸದಿಂದ ಬಂದೀನಿ, ಬರಲಿ ಬಿಡ್ರಿ ಅಂದವ. ಅಲ್ಲಿ ಅವನು, ಅಲ್ಲಪ್ಪ ನನಗೇನ್ರಿ ವರ ಕೊಡಾಕಂತ ಬಂದೀನಿ. ಇಬ್ಬರು ಬಂದಿದ್ದರು. ಈಗ ಅವ್ರು ನಾವೇನು ವರ ಕೇಳಿಲ್ಲ, ನೀವು ದಯವಿಟ್ಟು ಎಲ್ಲಿಂದ ಬಂದಿರಿ ಅಲ್ಲಿ ಹೋಗ್ರಿ ಅದು. ಅಲ್ಲಿ ಹೋಗೋಣ. ತಮ್ಮ, ಅವ್ರು ಸುಮ್ಮ ಹೋಗಿರ್ಬೋದು, ನಾ ಹಂಗೆ ಹೋಗೋ ಪಕ್ಕಿ ಅಲ್ಲ, ಏನಾರ ವರ ಕೊಟ್ಟೇ ಹೋಗ್ತೀನಿ ಅಂದವ. ಅರೇ ನಮಗೆ ಬ್ಯಾಡ್ರಿ ಅಂದವ. ಇಲ್ಲ, ನಾ ವರ ಕೊಟ್ಟೆ ಹೋಗವ, ಬಂದೀನಿ ಅಂದ್ರೆ ಹಂಗೆ ಹೋಗೋ ಪೈಕಿ ಅಲ್ಲ. ಹಂಗಾರೆ ನಾ ಬೇಡಿದ್ದು ಕೊಡ್ತೀರಿ ಅಂದವ. ಅವಶ್ಯ, ಏನು ಬೇಡ್ತೀವಿ ಬೇಡ. ನಾನು ಗುರುಗಳ ಸೇವೆ ಮಾಡುವಾಗ ನಾಚಿಕೆ ಹೇಸಿ ಬರ್ಲಾರ್ದಂಗೆ ಕೃಪಾ ಮಾಡಿ ಅಂದವ. ಗುರುಗಳ ಸೇವೆ ಮಾಡುವಾಗ ನನಗೆ ಹೇಸಿಗೆ ಬರಬಾರ್ದು, ನಾಚಿಕೆ ಬರಬಾರ್ದು, ಹಂಗೆ ಕೃಪಾ ಮಾಡಿ ಅಂತ ನಮಸ್ಕಾರ ಮಾಡ. ಎದ್ದು ನೋಡ್ತಾನೆ, ಗುರುಗಳು ಬ್ರಹ್ಮಾಗಿ ಬಂದವನು ಗುರುಗಳು, ವಿಷ್ಣುವಾಗಿ ಬಂದವನು ಗುರುಗಳ, ಅಲ್ರಿ ಶಿವ ಆಗಿ ಬಂದವನು ಗುರುಗಳು. ಅಪ್ಪಿಕೊಂಡ್ರು. ಅವಾಗೇನು ಈಗ ರೋಗ ಇಲ್ಲ, ಮುಗಿದ ಸೊಮ್ಮ ಪರೀಕ್ಷೆ ಮಾಡಿದ್ದದ ಅಪ್ಪಿಕೊಂಡ. ಅಲ್ಲ ಸಂದೀಪಕ, ನಿನ್ನ ಸೇವೆ ಬಹಳ ದೊಡ್ಡದಾಗೈತಿ. ನಿನ್ನ ಮುಕ್ತಿ ಅಂತೂ ಗ್ಯಾರಂಟಿ, ಪರಂತು ಅಷ್ಟಮುಕ್ತಿ ಕೊಟ್ಟರೆ ನಿನ್ನ ಸೇವೆ ಋಣ ತೀರೋದಿಲ್ಲ. ಮುಂದಿನ ಜನ್ಮದಾಗ ನೀ ಗುರುವಾಗಿ ಹುಟ್ಟು, ನಾ ಶಿಷ್ಯ ಆಗಿ ಹುಟ್ಟಿ ನಿಮ್ಮ ಸೇವೆ ಮಾಡಿ ಆ ಋಣದಿಂದ ತೀರಿಸ್ತಾ ಇದ್ದೇನೆ. ಏನಿರಬೇಕು ಗುರು ಸೇವೆಯೊಳಗೆ? ಏನು ಬಲ್ಲವನೇ ಬಲ್ಲ ಅಲ್ರಿ.
ಗುದ್ದಿಸಿಕೊಂಡವನ ಬಲ್ಲ, ಗುದ್ದಿದವನೇ ಬಲ್ಲ. ಅದು ಗೊತ್ತೇನಿಲ್ಲ. ರುಮ್ ಅಂತ ಗುದ್ದುತ್ತಾನಪ್ಪ, ಮಗದ ಕೂತಂಗೆ ಶಬ್ದಟ್ಟ ಕೇಳಿಸತಿ, ಒಳಗಿಂದ ನೋವು ಅವ್ನು ಗೊತ್ತಾಗಂಗಿಲ್ಲ. ಗುರುವಿನ ಕೃಪೆ ಯಾವಾಗೈತೆ ಅವನಿಗೇ ಗೊತ್ತ. ಗುದ್ದ್ಯಾನವ ಹ್ಯಾಂಗೆ ಗುದ್ದ್ಯಾನ, ಇನ್ನೊಮ್ಮೆ ಹುಟ್ಟಿ ಬರ್ದಂಗೆ ಗುದ್ದ್ಯಾನೋ ಯಪ್ಪ, ಇನ್ನೊಮ್ಮೆ ಹುಟ್ಟಿ ಬರ್ದಂಗೆ ಗುದ್ದ್ಯಾನೋ. ಹಾಗೆ ಗುರು ಸೇವೆಯನ್ನು ಮಾಡಿ ಅವನಿಂದ ಪಡೆದುಕೊಂಡಿರ್ತಕ್ಕಂಥ ಸಾಮಾನ್ಯ ಅಲ್ಲ. ಇಲ್ಲಿ ಬರೀತಾ ಇದ್ದಾರಲ್ಲ, ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತ್ತೀರಿ. ಎಲ್ಲ ದೇವರ ಸ್ವರೂಪ ಸದ್ಗುರು ಅದಾನ. ಅಲ್ಲಿ ತಕ್ಕ ನಮ್ಮ ಸುಮ್ಮನೆ ಏನು ಉಡಿದ ಕಡಿ ಬೆಳೆಯೋದಿಲ್ಲ, ಏನು ಸ್ತೋತ್ರ ಮಾಡಿದ್ರೂ ಇಲ್ಲ. ಎಲ್ಲ ದೇವರು ಅವನ ಪಾದದೊಳಗೆ ಅದಾರ ಅಂತ ಎಲ್ಲಿ ತಕ್ಕ ನಮಗೆ ನಂಬಿಕೆ ಆಗೋದಿಲ್ಲ. ಅಲ್ಲಿ ತಕ್ಕ ಕೆಲಸ ಏನೂ ಆಗಂಗಿಲ್ಲ. ಅದನ್ನು ಶಿವದಾಸ ಭಾಳ ಚಂದಂಗೆ ಹೇಳ್ತಾನೆ. ಆಮೇಲೆ ಗರ್ವವನ್ನು ನೀ ಹರಣ ಮಾಡಿ ಜನರ ಭಕ್ತಿಗೆ ತರುತ್ತೆ. ಮನುಷ್ಯನ ಭಕ್ತಿಗೆ ಬರಬೇಕಾದ್ರೆ ಒಂದು ಪ್ರತಿಬಂಧಕದ, ಅದೇನು? ಗರ್ವ. ಗರ್ವ ಅಂದ್ರೆ ಗೊತ್ತಾಗ್ಲಿಲ್ಲ. ಗರ್ವ ಭಾಳ ಸಲ ಇಲ್ಲಿ ಒಳಗೆ ಹಾದು ಹೋಗಿದ್ದೇವೆ ಅಲ್ಲ. ಗರ್ವ, ಅಹಂಕಾರ ಮತ್ತು ಗರ್ವ, ಅಹಂಕಾರ ಮತ್ತು ಮದ. 8 ಅದಾವತ್ರಿ ಅವು. ಯಾವ ಮದಗಳು? 8 ಆಮೇಲೆ ಕುಲಮದ, ಶೀಲಮದ, ಯೌವನಮದ, ರೂಪಮದ, ರಾಜ್ಯಮದ, ಆಮೇಲತ್ತ ಅಧಿಕಾರಮದ, ಆ ಬಳಿಕ ವಿದ್ಯಾಮದ. 8 ಅದ ಅಂತಂಬ್ರಿ ಇವ್ರೆಲ್ಲ. ಏನ್ರಿ ಈ ಕೇಡುಗರ ಸಂತಾನ ಅಂತಾರೆ ಇದಕ್ಕೆ. ಇವು ಬಂದು ಅಂದ್ರೆ ಮುಗಿದು ಹೋದ ಕೆಲಸ. ಅಹಂಕಾರ ಅಂದ್ರೆ ಉಬ್ಬತತಿ. ಅಹಂಕಾರ ರಾಕ್ಷಸ ಮಹಾನ್, ದುಃಖದಾಯಿ ಭಲಭಾಂತಿ, ಚುಟೆ ಹುಯೇ ಸಹಾತ ಸೇ ಪಾವನ್ ಶಾಂತಿ ಅಲ್ಲ. ಅಹಂಕಾರ ದೊಡ್ಡ ರಾಕ್ಷಸ. ದೇವಿ ಪುರಾಣ ಓದಿರ್ಬೇಕಲ್ಲ ನೀವೆಲ್ಲ. ಪುರಾಣದಾಗ ಎಲ್ಲ ರಾಕ್ಷಸಗಳು. ನೀ ಈ ಪ್ರವಚನ ಮುಗಿಸ್ಕೊಂಡು ಬಾ ಅಂತ ಒಳಗೆ ಕುತ್ಕೊಂಡ. ನಿನ್ನ ಅಂತ ಹೊರಗಡೆ ಮಂದಿ ನೋಡಿ ನಾನು. ಈ ಪ್ರವಚನ ಮುಗಿಸ್ಕೊಂಡು ಹೊರಗೆ ಬಾ ಮಾಡ್ತಾನೆ ಅತಾವ ಒಳಗೆ. ಏನದು? 8 ಅದಾವೇ ಇಲ್ಲ. ಅವು ಒಬ್ಬೊಬ್ಬರಿಂದ ಒಬ್ಬೊಬ್ರು ಮಣ್ಣು ಮುಖ್ಯಾರ. ಅವು ಕತ್ತಿ ಹೇಳೋದು ಬ್ಯಾಡಿನ ಭಾಳ ಟೈಮ್. ಏನ್ರಿ ಅದಕ್ಕೆ ಗರ್ವ, ಮದ ಅಲ್ಲ. ನಮ್ಮಲ್ಲಿ ಒಬ್ಬರು ಸ್ವಾಮೀಜಿ ಅವರಿದ್ದರು, ಬಸವಾನಂದ ಸ್ವಾಮೀಜಿ ಅವರು. ಏನ್ರಿ ಮನುಷ್ಯನನ್ನು ಯಾರಾದರೂ ಸ್ವಲ್ಪ ಸ್ತುತಿ ಮಾಡಿದ್ರೆ ಉಬ್ಬುತ್ತಾನ. ಉಬ್ಬುದು ಗೊತ್ತಿಲ್ಲ. ಕಡ್ಲಿಕಾಳ ಸಂಜಿನಾಗ ನೀರ ಹಾಕಿದ್ರಿ ಅಂದ್ರೆ ಉಬ್ಬುತ್ತದ ಇಲ್ರಿ. ಅಪ್ಪ ನಿಮ್ಮ ಪ್ರವಚನ ಭಾಳ ಚಲೋ ಆಕೈತಿ ಅಂದ್ರೆ ಇವನು ಉಬ್ಬಿದ. ಉಬ್ಬಿಸೋ ಮಂದಿ ಭಾಳ ಐತಿ. ಹುಷಾರೇ. ಮೊದಲಿನ ಕಾಲದಾಗ ಅವು ಪುಟ್ ಚಂದ ಆಡ್ತಿದ್ವು ಅಲ್ಲ, ಫುಟ್ಬಾಲ್ ಆಡ್ತಿದ್ರಲ್ಲ, ಹವಾ ಇರ್ತಿರ್ದಿಲ್ಲ ಅವಕ್ಕೆ. ಹೋಗೋ ಮುಂದೆ ಹವಾ ಹಾಕಿದ್ರು. ಅವು ಹವಾ ಹಾಕಿ ಯಾವ ಉಬ್ಬಿತು ಒದಕ್ಕೆ ಶುರು ಮಾಡ್ತಾರೆ ನೋಡ್ರಿ. ಅದನ್ನು ಗೊತ್ತಾಗಿತ್ತಿಲ್ಲ. ಅದು ಚಂಡ್ ಹೇಳ್ತದ, ಉಬ್ಬಬೇಡ್ರೋ, ಯಾವ ಉಬ್ಬತಾನ ಒದಕಿಗೆ ಬಂದಾನ ಅಂತ ತಿಳ್ಕೊರಿ ಅಂತೈತಿ ಅದು ಅಲ್ರಿ. ಹಂಗೆ ಮನುಷ್ಯನ ಉಬ್ಬಿಸ್ತಾರೆ ಭಾಳ ಮಂದಿ. ಹುಷಾರಂತ ನಾವು. ಇಂತಹ ಗರ್ವಿಷ್ಠನಾಗಿರ್ತಕ್ಕಂಥ ದುರ್ಯೋಧನ, ಅರ್ಜುನ, ಇವರಿಬ್ಬರು ಶ್ರೀಕೃಷ್ಣ ಪರಮಾತ್ಮ ಹಂತಕ್ಕೆ ಹೋದರು. ಯಾಕೆ ಹೋದರು? ಮಹಾಭಾರತ ಯುದ್ಧ ನಡೆಯುತ್ತದೆ ಮುಂದೆ. ಆ ಮಹಾಭಾರತ ಯುದ್ಧಕ್ಕೆ ಸಹಾಯ ಕೇಳಲಕ್ಕಂಥೇಳಿ ಏನ್ರಿ ಮೊದಲು ದುರ್ಯೋಧನ ಹೋದ. ಅದು ಗೊತ್ತಾಗಿ ಅರ್ಜುನನು ಹೋದ. ಅವ್ ಮಕ್ಕೊಂಡಿದ್ದತ್ತೆ. ಏನು ಸೋಗ ಮಾಡ್ತಾನೋ ಏನು ಮಾಡ್ತಾನೆ ಅವನು ಇಲ್ಲ, ಅವಂಗ ಗೊತ್ತದು. ಮಲ್ಕೊಂಡಿದ್ದದು ಕೃಷ್ಣ ಪರಮಾತ್ಮ. ಮಲ್ಕೊಂಡಾಗ ತಲೆ ಕಡೆ ಒಂದು ಕುರ್ಚಿ ಇತ್ತು, ಪಾದ ಕಡೆ ಒಂದು ಕುರ್ಚಿ ಇತ್ತು. ಇವು ದುರ್ಯೋಧನ ಯಾವ ಕಡೆ ಕೊಂಡಿರ್ತಾನವ? ಪಾದ ಕಡೆ ಕೊಂಡಕ್ಕೆ ಸಾಧ್ಯ ಅದ ಇಲ್ಲ ಅಲ್ರಿ. ದುರ್ಯೋಧನ ತಲೆ ಕಡೆ ಕುರ್ಚಿ ಇತ್ತಲ್ಲ ಅಲ್ಲಿ ಕುಂತ. ಅರ್ಜುನ ಬಂದ, ಪಾದದ ಕಡೆ ಇತ್ತಲ್ಲ, ಭಾಳ ಸಂತೋಷ ಆಯ್ತು. ಅಲ್ಲೇ ನಮಸ್ಕಾರ ಮಾಡಿ ಪಾದ ಕಡೆ ಕುರ್ಚಿ ಕುಂತ.
ಎದ್ದ ಕೃಷ್ಣ. ಯಾವ್ದು ಕೂಡಲೇ ಮೊದಲು ಯಾರ ಕಣ್ಣಿಗೆ ಬೀಳ್ತಾರೆ? ಪಾದ ಕಡೆ ಕುಂತಾರದಲ್ಲ. ಏನಪ್ಪ ಅರ್ಜುನ, ಎದಕ್ಕೆ ಬಂದೆವು? ನಾನು ಮಹಾಭಾರತ ಯುದ್ಧಕ್ಕೆ ನಿಮ್ಮ ಸಹಾಯ ಕೇಳಕ್ಕೆ ಬಂದೀನಿ. ಹೌದಾ? ನಾನು ಅದಕ್ಕೆ ಬಂದೀನಿ ಅಂದವ ದುರ್ಯೋಧನ. ಅದೆಲ್ಲ ಖರೆ. ಮೊದಲು ಅರ್ಜುನನ ನೋಡೀನಿ ನಾ ಮೊದಲು ಬಂದನು ಅಂದವ. ಅರ್ಜುನ ಆಮೇಲೆ ಬಂದಾನು, ನಾ ಮೊದಲು ಬಂದೀನಿ ಖರೆ. ಪರಂತು ನಾ 2 ಪಾಲ ಮಾಡ್ತಾನು. ಪಾಲ ಒಂದು ನೀ ತಗೋ, ಒಂದು ಅವಾಗ. ಮೊದಲು ಸಣ್ಣವ್ರ ಪಾಲ ತಗೋತಾರೆ, ದೊಡ್ಡವ್ರು ತಗೋತಾರೆ ರೀ. ಪಾಲ ಮಾಡಿರಲಿ ಅಂತಾರೆ ಊರಾಗ. ಊರಾಗ ಇರ್ತಾನೆ ಮಾಡ್ಲಿದ್ರೆ ಜಗಳ ಹಚ್ಚಿ ಇರ್ತಾನಕ್ಕೆ ಬರೋ ಮಂದಿನೂ ಐತಿ ಊರಾಗ. ಪಾಲ ಮಾಡ್ತಾನು. ಮೊದಲು ಅರ್ಜುನ ಸಣ್ಣವ, ಅವ ಪಾಲ ತಗೋಬೇಕು. ಉದ್ದದ್ದನ್ನು ನೀ ತಗೋ ಹೇಳಿ 2 ಪಾಲ ಯಾವ. ಇಡೀ ನನ್ನ ಸೈನ್ಯ ಏನತ್ತಲ್ಲ, ಆ ಸೈನ್ಯ ಎಲ್ಲ ಒಂದು ಕಡೆ, ನಾ ಒಬ್ಬನೇ ಒಂದು ಕಡೆ. ಮತ್ತು ನಾನು ಶಸ್ತ್ರ ಹಿಡಂಗಿಲ್ಲ, ಖಾಲಿ ಮನುಷ್ಯ. ಅರ್ಜುನ ನಿನಗೆ ಯಾವ್ದು ಬೇಕು? ಅವಂದ ಶೈನ್ ಬೇಡಿ ಇಡ್ಯಾನ, ಶೈನ್ ಬೇಡಿ ಇಡ ತಪ್ಸ ಅವ. ಏನು ಕಂಡಾಪಟ್ಟು ಶೈನ್ ಐತೋ ಕೃಷ್ಣಂದು, ಅಂದು ಬೇಡಿ ಇಡ ಅಂತ. ಅಪ್ಪ ನೀವು ಹಬ್ಬ ಆದ್ರೆ ಸಾಕು ಅಂದವ. ಅಲ್ಲ ಹುಚ್ಚ ಅಂದವ ದುರ್ಯೋಧನ ಅಂದ. ಬರೋಬ್ಬರಿ ಆಯ್ತು ಕೆಲಸ ಈಗ ಅಂದ. ಕೃಷ್ಣ ಅಂತಾನ, ನಾನು ಶಸ್ತ್ರ ಹಿಡಂಗಿಲ್ಲ. ಬೇಡಪ್ಪ, ನೀ ಶಸ್ತ್ರ ಹಿಡಿದು ಬೇಡ, ನಾನು ಕೊಡೆ ಬಾ, ನಮಗೆ ಸಹಾಯ ಮಾಡು ನೀನು. ಅವೆಲ್ಲ ಶೈನ್ ನನಗೆ ಬರಲಿ ಅಂದವ. ಅರಿ ಅವನ ಶೈನ್ ತೊಗೊಂಡ, ಇವ್ ಕೃಷ್ಣನ್ ತೊಗೊಂಡ. ಯಾರಿಗೆ ಜಯ ಆಯ್ತು? ಒಬ್ಬನ ಜಯ ಆಯ್ತು. ಒಬ್ಬ ಇದ್ದವಾಗ ಏನು ಕೋಟಿ ಕೋಟಿ ಸೈನಿಕರಿದ್ರೆ ಅದೆಲ್ಲ ಸತ್ತ ಹೋದು ಅಂತವ. ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಅಹಂಕಾರ ಅನ್ನುವಂಥದ್ದು ಗುರುಗಳಂತೆಗೆ ಹೋಗುವಾಗ ಏನು ಮಾಡಬೇಕು? ಚಪ್ಪಲ ಹೊರಗೆ ಕಾಳು ಹೊಕ್ಯಾರಂಗೆ ಗೊತ್ತೇನಿಲ್ಲ. ಚಪ್ಪಲ ಒಳಗೆ ಹೋಯ್ತಿರಿ. ಮತ್ತು ನಿಮ್ಮ ಕಡೆ ಹಂಗೈತಿ ಅದಾವ ಒಳಗೆ ಚಪ್ಪಲ್ಗಳು ಇರ್ತಾವೆ. ಚಪ್ಪಲ ದೇವಸ್ಥಾನಕ್ಕೆ ಗುರುಮಠಕ್ಕೆ ಹೋಗ್ಬೇಕಾದ್ರೆ ಚಪ್ಪಲ್ ಹೆಂಗೆ ಹೊರಗೆ ಇಡ್ತೀರಲ್ಲ, ಹಂಗೆ ಅಹಂಕಾರವನ್ನು ಹೊರಗೆ ಇಟ್ಟು ಒಳಗೆ ಹೋದ್ರಿ ಅಂದ್ರೆ ಕೃಪಾ ಆದಿತ್ತು ತಮ್ಮ. ಅಂತ ಹೋದೆ ಅಂದ್ರೆ ಏನು ಕೆಲಸ ಆಗುವುದಿಲ್ಲ ಅಂತ ಹೇಳಿ, ಗರ್ವನು ನೀ ಹರಣ ಮಾಡಿಯೇ ಜನರ ಭಕ್ತಿಗೆ ತರುತ್ತೀಯೇ. ಹಂಗಾರೆ ಮಾಡಿ ಗರ್ವವನ್ನು ನಾಶ ಮಾಡಿ ಅವ್ರನ್ನ ಭಕ್ತಿ ಮಾರ್ಗಕ್ಕೆ ತರ್ತಾ ಇದ್ದೀಯ ಸಿದ್ಧಾರೂಢ. ಅಷ್ಟೇ ಅಲ್ಲ, ಭಕ್ತಿಯಿಂದಲೇ ಒಲಿಯುವವರಿಂ ನಿನ್ನ ನಾಮವ ಜಪಿಸುವೆ. ಭಕ್ತಿಯಿಂದ ನೀನು ಒಲಿತಿ, ಆದ್ದರಿಂದ ನಿನ್ನ ನಾಮವನ್ನು ನಾನು ಭಜಿಸ್ತಾ ಇದ್ದೇನೆ. ಮುಕ್ತಿಯಂ ಬೇಡ ಎಂದು ಪಾದದ ಸೇವೆಯನ್ನು ನಾನು ಬಯಸುವೆ. ಮುಕ್ತಿಯನ್ನು ಬೇಡುವ ಸಲುವಾಗಿ ನಾನು ನಿನ್ನ ಚರಣಗಳಿಗೆ ನಮಸ್ಕಾರಗಳನ್ನು ಮಾಡುತ್ತೇನೆ ಅಂತ ಹೇಳಿ ಕಥೆಯನ್ನು ಈಗ ಆರಂಭ ಮಾಡೋಣ. ಹೇ ಶ್ರೋತಾ ಜನರುಗಳಿರ, ಅತಿ ಮಧುರವಾದ ಕಥೆಯನ್ನು ಶ್ರವಣ ಮಾಡುವಂಥವರಾಗರಿ. ಅದರ ಶ್ರವಣ ಮಾತ್ರದಿಂದ ಮನನವಾಗಿ ಸ್ವರೂಪ ಸಾಕ್ಷಾತ್ಕಾರವು ಶೀಘ್ರವಾಗುತ್ತದೆ. ಅಂತಹ ಒಂದು ಪವಿತ್ರವಾದ ಕಥೆಯನ್ನು ಇಲ್ಲಿ ಬರಿತಾ ಇದ್ದಾನಲ್ಲ. ಪುಣ್ಯವತಿಯಾದ ಹುಬ್ಬಳ್ಳಿ ನಗರದೊಳಗೆ, ಹುಬ್ಬಳ್ಳಿ ನಗರದ ಏನು ತಿಳ್ಕೊಂಡ್ರಿ ನೀವು? ಪುಣ್ಯವತಿಯಾದ ಹುಬ್ಬಳ್ಳಿ ನಗರದೊಳಗೆ ಸಿದ್ಧಾರೂಢನ ದರ್ಶನಕ್ಕೆ ದೇಶದಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಬಂದು ಹೋಗ್ಯಾರ ಸಿದ್ಧನಂತೆ. ತಿಳಿತಾ? ಸಾಮಾನ್ಯ ಇಲ್ಲದ ಪುಣ್ಯ ಇದು. ಹುಬ್ಬಳ್ಳಿ ಅಂದ್ರೆ ಸಾಮಾನ್ಯ ತಿಳ್ಕೊಬೇಡ್ರಿ. ಇಲ್ಲಿಂದ ಯಾವ ಕಾಶಿಗೆ ಹೋಕ್ಕಾವ, ರಾಮೇಶ್ವರಕ್ಕೆ ಹೋಕ್ಕಾವ ಅಲ್ರಿ. ಎಂಥ ಅಪ್ಪ ಇಲ್ಲಿ ಅದಾನ, ಎಲ್ಲೆಲ್ಲೇ ಬಂದಾರ ಗೊತ್ತೇನ್ರಿ? ಸ್ವಾಮಿ ವಿವೇಕಾನಂದರು ಬಂದು ಹೋಗಿದ್ದಾರೆ, ಎಂತೆಂಥವ್ರು ಬಂದು ಹೋಗಿದ್ದಾರೆ ಪುಣ್ಯಾತ್ಮರೇ. ಇದು ಇಂಥದ್ದು ಇರುವುದರಿಂದ ಈ ಪುಣ್ಯವತಿಯಾದ ಹುಬ್ಬಳ್ಳಿ ನಗರದೊಳಗೆ ರಮಾನಾಥನೆಂಬ ಬ್ರಾಹ್ಮಣ ಗ್ರಸ್ತನಿದ್ದನು. ರಮಾನಾಥನೆಂಬ ಬ್ರಾಹ್ಮಣ ಆತನಿಗೆ ಕೃಷ್ಣಾಬಾಯಿ ಎಂಬಾಕೆ ಪತ್ನಿ ಇರುವಳು ಅಲ್ರಿ. ಪತಿ ಪತ್ನಿ ಇದೊಂದು ದೇವರ ಕೊಡುಗೆ ಅಂತಾರೆ. ದೇವರ ಕೊಡುಗೆ ಅಂತಾರೆ. ಯಕ್ಷ ಪ್ರಶ್ನೆ ಅಂತ ಒಂದು ಭಾಗ ಬರ್ತದೆ ಮಹಾಭಾರತ ಒಳಗೆ.
ಯಕ್ಷ ಒಂದು ಪ್ರಶ್ನೆ ಕೇಳಾನೆ ಧರ್ಮರಾಜನ. ಅದೇನು ಅಂತ ಕೇಳಿದರೆ, ಕ ದೈವ ನಿರ್ಮಿತ ಸಖ, ದೇವನಿಂದ ನಿರ್ಮಿಸಲ್ಪಟ್ಟ ಗೆಳೆಯ. ಸಖ ಅಂದ್ರೇನು? ದೇವರಿಂದ, ದೈವ ನಿರ್ಮಿತ ಸಖ, ದೇವರಿಂದ ನಿರ್ಮಿಸಲ್ಪಟ್ಟ ಗೆಳೆಯ ಯಾರು ಅಂದಾಗ ಅವ ಹೇಳ್ಯಾನ ಪತ್ನಿ ಆಕಿ ದೈವ ನಿರ್ಮಿತ ಸಖ. ಹೆಂಡತಿ ದೈವ ನಿರ್ಮಿತ ಸಖ. ಮದುವೆ ಆಗೋ ಮುಂದೆ ಏನೋ ಗಂಟು ಹಾಕಿರಲಿಲ್ಲ, ಗೊತ್ತೈತೇನು? ಯಾವ ಗಂಟದು? ಅವನೇ ಬಂದು ಬಿಚ್ಕೊಂಡು ಹೋಗ್ಬೇಕ. ಬ್ರಹ್ಮ ಗಂಟತ್ ಯಾಕತ್ತಾರ ಗೊತ್ತೇನು? ಅವ ಹಾಕ್ಯಾನ. ಅವನಿಂದ ನಿರ್ಣಯ. ನೂರಾರು ಹೆಣ್ಣು ನೋಡ್ತಾರ, ನೂರಾರು ವರನ ನೋಡ್ತಾರ, ಯಾವುದೋ ಒಂದು ಫಿಕ್ಸ್ ಆಕತಿ. ಯಾಕ? ಅವೆಲ್ಲ ಫೇಲ. ಅವ ಬರ್ದಿಲ್ಲ. ಅವ ಯಾವನ ಹಣೆ ಬರ್ದಾಗ ಯಾವಾಕಿನ ಬರ್ದಾನೋ ಅದ ಕೊಳ್ಳಿ ಬಂದ್ಬಿಡು. ಅದು ಏನು ಅವು 63 ಇರ್ತಾವೋ, ಏನು 36 ಇರ್ತಾವೋ? ಹೌದಲ್ರಿ? 63 36 ಗೊತ್ತದ ಇಲ್ರಿ? ಹಬ್ಬ ಈ ಕನ್ನಡನ ಯಾರಿಗೆ ಗೊತ್ತಿಲ್ರಿ ಹುಡುಗರಿಗೆ. ಹಾಂ, ಬರೀ ಇಂಗ್ಲೀಷ್ ರೀ. ಹುಚ್ಚುಕೊಡ್ರಿ. ಕರ್ನಾಟಕದಾಗ ಕನ್ನಡ ಮಾತಾಡೋರು ಕಡಿಮೆ ಅದಾರ್ರಿ, ಇಂಗ್ಲೀಷು. ಅಪ್ಪ ಏನು ಮೋಹ ಮನುಷ್ಯಾಗ ಪರಭಾಷೆ ಮ್ಯಾಗ. 36 63 ಹೆಂಗಿರ್ತಾವ್ರಿ? ಒಂದ್ರ ಮಾರಿ ಒಂದು ನೋಡ್ತಿರ್ತಾವಲ್ಲ. ಹಂಗೆ ಗಂಡನ ಮಾರಿ ಹೆಂಡತಿ, ಹೆಂಡತಿ ಮಾರಿ ಗಂಡ ನೋಡ್ತಿದ್ರೆ ಅದು 63 ಅಂತ ತಿಳ್ಕೊರಿ. 36 ಅದ್ರ ಮಾರಿ ಆ ಕಡೆ, ಇದ್ರ ಮಾರಿ ಈ ಕಡೆ. ಕಲಾಸ್. ವಾರದಾಗ 3 ಸಲ ಜಗಳನ ರೀ. ಮತ್ತೇನದ? ಹಿಂಗಾಗ್ತು ಅಂತಂದ್ರೆ ಅದು ಯೋಗ್ಯ ಆಗುವುದಿಲ್ಲ. ಆ ಕೃಷ್ಣಾಬಾಯಿ ಸಿದ್ಧಾರ್ಡ್ರ ಮೇಲೆ ಭಾಳ ಪ್ರೀತಿ. ಕೃಷ್ಣಾಬಾಯಿ ಸಿದ್ಧಾರ್ಡ್ರ ಮೇಲೆ ಭಾಳ ಪ್ರೀತಿ. ಮಗ ಆಗಿದ್ದಲ್ಲ ಒಬ್ಬನೇ. 2 ಮಕ್ಕಳು ಸತ್ತು ಹೋಗ್ಯಾವೆ, 3ನೇ ಮಗ ಬದುಕ್ಯಾನೆ. ಈಗ ಆ ಮಗನಿಗೆ ಉಪನಯನ ಮಾಡ್ತಕ್ಕಂಥ ಕಾರ್ಯಕ್ರಮ 8ನೇ ವಯಸ್ಸಿಗೆ ಉಪನಯನ ಅಂತ ಮಾಡ್ತಾ ಇದ್ದಾರೆ ಬ್ರಾಹ್ಮಣರಲ್ಲಿ. ಅದರ ಮನೆಯಲ್ಲಿ ತಯಾರಿ ನಡೆಯುತ್ತಿರುವಾಗೆ ಕೃಷ್ಣಾಬಾಯಿ ಬಂದು ಪತಿಯನ್ನು ಕುರಿತು ಹೇಳ್ತಾ ಇದ್ದಾಳೆ. ಎಲ್ಲ ಮಂದಿನ ಲಿಸ್ಟ್ ಮಾಡಾಕತ್ಯಾನ, ಎಲ್ಲ ಸಾಬರಿ ಕೂಡ್ಸಾಕತ್ಯಾನ. ಇಂಥ ದಿವಸ ನಮ್ಮ ಮಗನ ಮುಂಜವಿ ಕಾರ್ಯ ಅದ ಅಂತ, ಉಪನಯನ ಕಾರ್ಯ ಅದ ಅಂತೆಲ್ಲ ಸಿದ್ಧ ಮಾಡುವಾಗ ಕೃಷ್ಣಾಬಾಯಿ ಬಂದು ಒಂದು ಮಾತು ಹೇಳ್ತಾಳೆ, ನಮ್ಮ ಪುತ್ರನ ಉಪನಯನ ಕಾರ್ಯದಲ್ಲಿ ನಡೆಸಬೇಕಾಗುತ್ತದೆ. ಏನು ಅಂತ ಕೇಳಿದ್ರೆ, ಯಾಕೆಂದರೆ ಈ ಪುತ್ರನ ಹುಟ್ಟುವ ಪೂರ್ವದಲ್ಲಿ ಅಲ್ರಿ 2 ಕೂಸುಗಳು ಹುಟ್ಟಿದ ಕೂಡಲೇ ತೀರಿಕೊಂಡವು ಯಾಕೆ ಹೇಳ್ತಾಳೆ. ಈಗ ಈ ಮಗ ಏನು ಹುಟ್ಟ್ಯಾನಲ್ಲ, ಇವನ್ಕಿಂತಲೂ ಮೊದಲು 2 ಕೂಸುಗಳು ಇದ್ವಲ್ಲ, ಅವು ಸತ್ತು ಹೋದವು, ತೀರಿಕೊಂಡು. ಆಗ ಮಕ್ಕಳು ಹೇಗೆ ಬದುಕವು ಎಂಬ ಮಹಾ ಚಿಂತೆ ಉತ್ಪನ್ನವಾಯಿತು. ಆಗ ಯಾರೋ ಒಬ್ಬರು ಹೇಳಿದರು, ಸಿದ್ಧಾರೂಢರ ಚರಣಗಳಿಗೆ ಪ್ರಾಪ್ತವಾಗಿ ಪ್ರಾರ್ಥಿಸಿದ್ದಾದರೆ ಅವರ ಕೃಪೆಯಿಂದ ಮಕ್ಕಳು ಬದುಕುತ್ತವೆ ಅಂತ ಯಾರೂ ಬಂದು ಹೇಳಿದರು. ಆವಾಗ ಆ ಕೀರ್ತಿಯನ್ನು ಕೇಳಿ ನಮ್ಮ ಪುತ್ರನು ಹೊಟ್ಟೆಯಲ್ಲಿರುವಾಗ ನಾನು ಸಿದ್ಧಾಶ್ರಮಕ್ಕೆ ಹೋಗಿ ಪ್ರಾರ್ಥಿಸಿದೆನು. ಹೇ ಸದ್ಗುರುನಾಥ, ನನಗೆ ಪುತ್ರನು ದಯಪಾಲಿಸಿ ಆತನು ದೀರ್ಘಾಯು ಮಾಡಿದ್ದಾದರೆ ಆತನು ಉಪನಯನ ಕಾಲದಲ್ಲಿ ನಿಮ್ಮನ್ನು ಗೃಹಕ್ಕೆ ಕರೆಸಿ ಪೂಜೆಯನ್ನು ಮಾಡಿ ಸಂತೋಷಪಡಿಸುವೆನು. ಆದ್ದರಿಂದ ನನ್ನ ಮೇಲೆ ಕೃಪೆ ಮಾಡಿ ನನ್ನ ಮನೋರಥವನ್ನು ಪೂರ್ಣ ಮಾಡಬೇಕು. ನನಗೆ ಈಗ ನನ್ನ ಮಗನ ಮುಂಜುವಿ ಅದ ಅಲ್ಲ, ಅದರೊಳಗೆ ಸಿದ್ಧಾರ್ಡ್ರ ಕರೆಸೇಬೇಕಾಗ್ತೈತಿ. ಯಾಕಂದ್ರೆ ಅವ್ರ ಕೃಪೆಯಿಂದ ಈ ಮಗ ಜೀವಂತವಾಗಿ ಅದಾನ. ಆದ್ದರಿಂದ ಅವನ ನಾವು ಕರೆಸಿಕೊಳ್ಳಬೇಕು ಅಂತ ಹೇಳಿದಾಗ ಅವ ಮಹೋತ್ಸವನ ಆರಂಭ ಮಾಡೋಗ ಅವಾಗ ಅನಿಸ್ತು, ಕರೆಸಿ ಏನು ಮಾಡಕ್ಕಿದೆ ನೀನು ಅಂತ ಕೇಳಿದ್ರೆ, ಸದ್ಗುರು ಕೃಪೆಯಿಂದಲ್ಲ ಇಲ್ಲಿ ತನಕ ಮಗ ಬದುಕಿದಾನೆ. ಆದ್ದರಿಂದ ಅವನ ಉಪನಯನ ಮಹೋತ್ಸವ ಆರಂಭ ಮಾಡುವುದಕ್ಕಿಂತಲೂ ಮೊದಲು ಸಿದ್ಧಾರೂಢರಿಗೆ ಗೃಹಕ್ಕೆ ಕರೆದುಕೊಂಡು ಬಂದು ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಬೇಕು. ಅತ್ಯಾದರದಿಂದ ಪೂಜಿಸಿ ಅವರಿಗೆ ವಸ್ತ್ರ ಕಾಣಿಕೆಗಳನ್ನು ಸಮರ್ಪಿಸಿ ಆಮೇಲೆ ಭೋಜನ ಮಾಡಿಸಿ ಮಠಕ್ಕೆ ತಿರುಗಿ ಕಳಿಸಬೇಕಾಗುತ್ತದೆ. ಈ ಪ್ರಕಾರ ಪೂಜೆ ಮಾಡಿದ್ದಾದರೆ ಪುತ್ರನಿಗೆ ಸರ್ವ ಕಲ್ಯಾಣ ಪ್ರಾಪ್ತವಾಗುವುದು. ಆದ್ದರಿಂದ ನೀವು ದಯವಿಟ್ಟು
ನನ್ನ ಮನಸ್ಸಿನೊಳಗೆ ವಿಚಾರದ ಅದನ್ನು ಹಾಗೇ ನಡೆಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಳು. ಈ ಮಾತನ್ನು ಕೇಳಿ ರಮಾನಾಥ ಶೆಟ್ಟಿಗೆ ಬಂದ್ರಿ. ಶೆಟ್ಟಿಗೆ ಬಂದ ಅಂತ ನಮ್ಮ ಏನಂತಾನ, ಅಲ್ಲ ಬೇಡುವುದಕ್ಕೆ ಇಲ್ಲಿ ಯಾವ ದೇವರು ನಿನಗೆ ಸಿಗಲಿಲ್ಲೇನು? ಆ ಭವಿನ ಅವನಂತೆ ಹೋಗಿದ್ದು ಬೇಡ್ಕೊಂಡೇನು? ಯಾವ ದೇವರು ನಿನಗೆ ಸಿಗಲಿಲ್ಲೇನು? ನಾವು ಬ್ರಾಹ್ಮಣರಾಗಿದ್ದು ಆ ಶೂದ್ರನಿಗೆ ಹರಕೆ ಹೊತ್ತು ನಾನು ಆತನ ಮನೆಯೊಳಗೆ ಕರೆಸಿಕೊಂಡೀನಿ ಅಂದ್ರೆ ಬ್ರಾಹ್ಮಣರೆಲ್ಲ ನಗುವರು. ಈ ನಿನ್ನ ಮೂರ್ಖತನವನ್ನು ಬಿಟ್ಟು ಬಿಡು ಅಂತ ಅಲ್ಲೇ ದೇವರ ಪೂಜೆಯನ್ನು ಮಾಡುವೆವು. ನಾವು ಉಳಿದವ್ರೆಲ್ಲ ಕರೆಸ್ತೀನಿ, ಉಳಿದವರೆಲ್ಲ ಪೂಜೆ ಮಾಡ್ತೀನಿ. ಆ ಸಿದ್ಧಾರೂಢನನ್ನು ಕರೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ಕೃಷ್ಣಾಬಾಯಿ ಏಕಾಂತದಲ್ಲಿ ಹೋಗಿ ಕಣ್ಣೀರು ಸುರಿಸುತ್ತಾ ಸದ್ಗುರು ಪ್ರಾರ್ಥನೆ ಮಾಡುತ್ತಾಳೆ. ಹೇ ದಯಾಳು ಸಿದ್ಧಾರೂಢನೇ, ನೀನೇ ಪ್ರಾಪ್ತನಾಗಿ ನನ್ನ ಹರಕೆ ತೀರಿಸಿಕೊಳ್ಳುವಂಥವನಾಗು. ನನಗಂತೂ ನಾ ಹೇಳಿದ್ರೆ ನನ್ನ ಗಂಡ ಕೇಳಲಿಕ್ಕೆ ತಯಾರ ಇಲ್ಲ. ಸತಿಪತಿಗಳು ಅಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತಗಳು ವಿಷ ಬೆರೆಸಿತಂತೆ ಕಾಣ ರಾಮನ. ಕೂಡಲು ಸಂಗಮ ದೇವಾಲ ರಾಮನಾಥ ಅಲ್ಲ. ಏನೇನೇನು ಎಲ್ಲರೂ ಹೇಳಿದ್ದಾರೆ ಗಂಡ ಹೆಂಡತಿ ಬಗ್ಗೆ. ಇನ್ನೊಂದು ಕಡೆ ಹೇಳಿದ್ದಾರೆ ಅವರು, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರೆ ಮಸನೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರಿ ಮಾಂಸ. ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತೊದಂತೆ ಅಂತ. ಈ ಜೋಡಿ ಬಗ್ಗೆ ಭಾಳ ಮಂದಿ ಭಾಳ ಥರ ಹೇಳ್ಕೊಂಡು ಬಂದಿದ್ದಾರೆ. ಪವಿತ್ರವಾಗಿರ್ತಕ್ಕಂಥ ಗೃಹಸ್ಥಾಶ್ರಮ ಅಲ್ರಿ, ಗೃಹಸ್ಥಾಶ್ರಮ ಹ್ಯಾಂಗಿರಬೇಕು ಅನ್ನುವುದ್ರ ಬಗ್ಗೆ 10 ಲಕ್ಷಣಗಳನ್ನು ಹೇಳ್ಯಾರ. 10 ಲಕ್ಷಣ ಹೇಳ್ಬೇಡ ಸ್ವಾಮಿ ನೀ? ಹೌದು, ಹೇಳಕ್ಕೆ ಬಂದೀನಿ ನಾನು. ಬೇಕಾದ್ರೆ ಬರ್ಕೋರಿ. ಬರ್ಕೊಂಡು ಏನು ಮಾಡಿರಿ, ಒಂದು ಬೋರ್ಡ್ ಮಾಡಿರಿ, ನಿಮ್ಮ ಮನ್ಯಾಗ ಹಚ್ಚ್ರಿ ಅಂಥದ್ದೈತಿ. ಯಾಕಂದ್ರೆ ಇದು ಗೃಹಸ್ಥಾಶ್ರಮದಲ್ಲಿ ಹೇಗೆ ಇರಬೇಕು ಅಂತ ಒಂದು ಪುಸ್ತಕ ಬರೆದಾರ. ನಾವು ಯಾರ್ದಾರೆ ಮದುವೆಗೆ ಆರ್ಡರ್ ಬತ್ತಂದ್ರೆ ಅದನ್ನು ಆಕೆ ಕಾಳು ಹಾಕಿ ಆ ಪುಸ್ತಕ ಅವ್ರ ಕೈಯಾಗ ಕೊಡ್ತೀವಿ. ಯಾರ ಕೈಯಾಗ? ನವ ದಂಪತಿಗಳ ಕೈಯಾಗ. ಗೃಹಸ್ಥಾಶ್ರಮದಲ್ಲಿ ಹೇಗೆ, ಅದರ ಹೆಸರು ಗೃಹಸ್ಥಾಶ್ರಮದಲ್ಲಿ ಹೇಗೆ ಇರಬೇಕು. ಅಲ್ಲಿ ಮೊಟ್ಟ ಮೊದಲು ಹಣ್ಣು ಗೃಹಸ್ಥಾಶ್ರಮ, ಅದಕ್ಕೆ 10 ಲಕ್ಷಣಗಳನ್ನು ಹೇಳಿದಾನೆ. ಬರ್ಕೋತೀರಾ? ಒಂದನೇದು ಸಾನಂದಂ ಸದನಂ. ಸಾನಂದಂ ಸದನಂ ಸುತಾಶ್ಯ ಶ್ರುತಿಯ. ಮುಂದೆ ಅದನ್ನೆಲ್ಲ ಅರ್ಥ ಆಮೇಲೆ ಹೇಳ್ತೀನಿ, ಮೊದಲು 10 ಅದಾವು. ಮೂರನೇದು ಕಾಂತ ನ ದುರ್ಭಾಷಿನಿ. 4ನೇದು ಸನ್ಮಿತ್ರಂ. 5ನೇದು ಸೂಧನಂ. 6ನೇದು ಶೋಯೋಷಿತರತೀಚ. 7ನೇದು ಆಜ್ಞಾಪರ ಸೇವಕ. 8ನೇದು ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ. ಸಾಧು ಸಂಗಮುಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮೈ. 10 ಲಕ್ಷಣಗಳು. ಮಧ್ಯದನು ಸಾನಂದಂ ಸದನಂ. ಮನೆ ಹೆಂಗಿರಬೇಕು ಅಂದ್ರೆ ಆನಂದನುಂಟು ಮಾಡುವಂಥ ಮನೆ ಇರಬೇಕು. ಅಂದ್ರೆ ಬಿಲ್ಡಿಂಗ್ RCC ಬಿಲ್ಡಿಂಗ್ ಏನಂತ ಅಂತೀರಿ ಮತ್ತೆಲ್ಲರೇ, ಅದೇನು ಸಂಬಂಧ ಇಲ್ಲ. ಆನಂದವನ್ನುಂಟು ಮಾಡುವ ಮನೆ ಇರಬೇಕಾಗಿತ್ತಾರೆ. ಮನೆಯಲ್ಲಿ ಸ್ವಚ್ಛತೆ ಶಿಸ್ತು ಅಂತಿರ್ತದೆ, ಗೊತ್ತದ? ಯಾವ ಸಾಮಾನು ಎಲ್ಲಿರಬೇಕು ಅಲ್ರಿ? ಅಲ್ಲ ಅಲ್ಲ ಕೈ ಹಾಕಿರ ಅದೇ ಸಾಮಾನು ಸಿಗ್ಬೇಕು, ಮತ್ತೊಂದು ಸಿಗಬಾರ್ದಲ್ಲಿ ಅಲ್ಲ. ಸ್ವಚ್ಛ ಥಳ ಥಳ ಹೊಳೆಯುವಂಗೆ ಸ್ವಚ್ಛ ಇರಬೇಕು. ಅಂಗಳ ಕಸ ಹೊಡೆದು, ಬಾಗಿಲು ಮುಂದಟ್ಟು ಚಳಿಗೊಜ್ಜಿ ಕಸ ಹೊಡೆದು, ರಂಗೋಲಿ ಹಾಕಿ, ಹೊಸ ಕಟ್ಟ ಕುಂಕುಮ ಅದು ಹಚ್ಚಿ, ಒಂದು ಸುಗಂಧ ಉದಿನ ಕಡ್ಡಿ ಹಚ್ಚಿದ್ರಿ ಅಂದ್ರೆ ಅದು ಸಾನಂದಂ ಸದನಂ. ಅದು ಅವ್ರು ಇರ್ತಾರಂತೇಳಿ ನಿಮ್ಮ ಮನೆ ಸ್ವಚ್ಛ ಇರ್ತಾವ್ರಿ. ನಾವೊಂದು ಊರು ಹೋಗಿದ್ದೆ ಪುರಾಣಕ್ಕೆ. ಆ ಊರ ಹೆಸರು ಹೇಳಂಗಿಲ್ಲ ರೀ, ನೀವು ಭಾಳ ಬೆರಕೆ ಬಂದಿದ್ದೀರಿ ನೀವು. ನಿಮ್ಮೂರು ಸುದ್ದಿ ನಮ್ಮೂರಾಗ ಹೇಳ್ಯಾನ ಸ್ವಾಮಿ ಅಂತ ಹೇಳೋ ಪೈಕಿ. ಪುರಾಣಕ್ಕೆ ಹೋಗಿದ್ದೆ. ಆ ಹುಡುಗ
ಅಪ್ಪ ನಮ್ಮ ಮನೆಗೆ ಪಾದ ಹಾಕ್ರಿ, ನಮ್ಮ ಮನೆಗೆ ಪಾದ ಹಾಕ್ರಿ, ಭಾಳ ಬೆನ್ನು ಹತ್ತಿದ. ಆಯ್ತಪ್ಪ ಬರ್ತಾನೆ ಅಂತಂದಿದ್ದೆ. ಅಕಸ್ಮಾತ್ ಒಂದು ಅದ ಓಣ್ಯಾಗ ಒಂದು ಮನೆಗೆ ಹೋಗೋ ಮುಂದೆ ಆ ಅಪ್ಪಗಳ ದಿವಸ ಬರ್ರಿ ಐತಲ್ಲ ಇದ ಮನಿರಿ ಅಂದರು. ಹಿಂಗೆ ಪಾಪ ಭಾಳ ದಿವಸ ಆಯ್ತು ಕರ್ಯಾಕತ್ಯಾನ ಹೋಗೋಣ ಅಂಥೇಳಿ ಒಳಗೆ ಹೋದೆ. ಕೌದಿ ಹಾಸ್ಕೊಂಡು ಮಕ್ಕೊಂಡಿದ್ದ. ಅವ್ರ ಮನೆಯಾರು 8 ದಿವಸ ಆಗಿತ್ತು ಹೋಗುವಾಗೇನು ಕಸ ಹೊಡೆದಿದ್ರಲ್ಲ, ಅರ್ಥ ಆಕತ್ಲ. ಆಮೇಲೆ ಕಸನ ಹೊಡೆದಿದ್ದಿಲ್ಲ ಪುಣ್ಯಾತ್ಮ, ಕೌದಿರ ಹಾಸ್ಕೊಂಡು ಮಕ್ಕೊಂಡಿದ್ದ. ನಾವು ಹೋದ ಕೂಡಲೇ ಬರ್ರಿಯಪ್ಪ ಅಂದ. ಆ ಕೌದಿಲ ಕಸ ಹೊಡೆದು ನೋಡ್ರಿ, ಕೌದಿಲ ಕಸ ಹೊಡೆದ. ಅದನ್ನು ಹಾಸಿದ್ ನನಗೆ. 3 ಮಂದಿ ಮಕ್ಕಳು, ಗಂಗಾ, ಯಮುನಾ, ಸರಸ್ವತಿ. ಕುಂತನೆ ಅಲ್ಲೇ ಮತ್ತೆ ಹೋಗಿದ್ದೀಪ್ಪ, ಏನು ಮಾಡೋದ. ಕುಂತೆ. ಯಪ್ಪ ಚಹಾ ಮಾಡ್ತಾನಂದ. ಹ್ಞೂನಪ್ಪ ಅಂದೆ. ಚಹಾ ಮಾಡ್ಕೊಂಡು ಬಂದ, ಕುಡಿದು ನಿಕ್ಕೊಂಡು ಬೆಳಗದ. ಏನು ಚಹಾ ಮಾಡಿದ್ಯೋ? ಗಂಡು ಚಹಾ ಮಾಡ್ಯಾನ್ರಿ, ಗಂಡು. ಹೆಣ್ಮಕ್ಳಿಗೆ ನೋಡ್ರಿ 8 ದಿವಸ ಆತು ಹೋಗಿದ್ದಳು. ಆಕೆ ನಾ ಚಹಾ ಕುಡಿದ್ರೊಳಗೆ ಬಾಂದಳು. ಏನಾಯ್ತ್ರಿಪ್ಪ? ಏನವ ಚಹಾ ಮಾಡ್ಯಾನ ನೋಡ್ರಿ. ಕಣ್ಣು ಬೆಳಗಾಯವ ಅಂತ ಒಳಗೆ ನೋಡಿಳು. ಯಪ್ಪ ಸಾರಿನ ಪಾತ್ರೆಗೆ ಚಹಾ ಮಾಡ್ಯಾನವ. ಇವಕ್ಕೆ ಸಾರಿನ ಪಾತ್ರೆ ಅದು ಚಹಾದ ಪಾತ್ರೆ ಇವಕ್ಕೇನು ಗೊತ್ತ್ರಿ? ಇವು ಕಾಮಗೊಂಡು ಮಕ್ಕಳು ಮಂದಿ. ಸಾನಂದಂ ಸದನಂ, ಮನೆ ಹ್ಯಾಂಗಿರಬೇಕು? ಸ್ವಚ್ಛ ಶಿಸ್ತ, ಮತ್ತೇನಿಲ್ಲ. ಅದು ಗುಡಿಸಲೂ ಇರಲಿ, ಏನೇ ಇರಲಿ, ಒಳಗೆ ಹೋದ್ರೆ ಆನಂದ ಆಗ್ಬೇಕು ಬಂದವ್ರಿಗೆ. ಸಾನಂದಂ ಸದನಂ ಸುತಾಶ್ಚ ಸುದಿಯ. ಮಗ ಸುತ ಅಂದ್ರೆ ಬುದ್ಧಿವಂತ. ಬುದ್ಧಿವಂತಂದ್ರೆ ಭಾಳ ರೊಕ್ಕ ಗಳಿಸವ. ರೊಕ್ಕ ಗಳಿಸಿ ಸಂಜಿನಾಗ ಅಗಡ್ಯಾಡ್ಕೊಂತ. ಕೆಲವು ಮಂದಿ ಮಕ್ಕಳು ರಾತ್ರಿ ಕದ್ದಿಲ್ ತೊಗೊಂಡು ಹುಡುಕ್ಯಾಡ್ಕೊತ ಬರ್ತಾರೆ. ಯಾಕೆ? ಕುಡ್ದು ಅಲ್ಲೆಲ್ಲಿ ಬಿದ್ದಿರ್ತಾವ್ರೆ. ಸುತಾಶ್ಚ ಸುದಿಯ, ಪುಣ್ಯವಂತ ಬುದ್ಧಿವಂತ ಮಗ ಇರಬೇಕು. ತಾಯಿ ತಂದೆಗಳ ಕೀರ್ತಿಯನ್ನ ಅಜರಾಮರವಾಗಿ ಬೆಳಗ್ತಕ್ಕಂಥ ಮಗ ಅಂದ್ರೆ ಬುದ್ಧಿವಂತ ಮಗ. ಸುತಾಶ್ಚ ಸುದಿಯ. ಕಾಂತಾನ ದುರ್ಭಾಷಿಣಿ, 3ನೇದು. ಕಾಂತ ಅಂದ್ರೆ ಹೆಂಡತಿ. ದುರ್ಭಾಷಿಣಿ, ಎಂದು ಕಠಿಣವಾದ ಮಾತುಗಳು ಆಕಿ ಬಾಯಿಂದ ಬರಬಾರದು. ಯಾಕಂತ ಕೇಳಿದ್ರೆ ಆ ಹೆಣ್ಮಗಳಂದ್ರೆ ಏನು? ಗ್ರಹಿಣಿ ಗ್ರಹ ಮುಚ್ಚತೆ. ಗ್ರಹಿಣಿ ಇದ್ರೆ ಅದಕ್ಕೆ ಗ್ರಹ ಅಂತಾರೆ. ಗ್ರಹಿಣಿ ಇದ್ದಿದ್ರೆ ಮಠಾರೇನ್ರಿ, ಮಸೀತರೇನ್ರಿ ಅದಕ್ಕೆ. ಆಕೆ ಬಂದಾಗನ ನಿಮ್ಮ ಹೆಸರು ಅನ್ರಿ. ಆದ್ದರಿಂದ ಕಾಂತಾನು ದುರ್ಭಾಷಣೆ. ನೀವೇನು 4 ಮಂದಿನ ಕರ್ಕೊಂಡು ಹೋಗಿ ಕುಂಡ್ರಿಸಿ ಅಣ್ಣವ್ರು ಬಂದವ್ರು ಚಹಾ ಮಾಡತ್ತ ಅಂದ್ರಿ ಅಂದ್ರೆ ಆಕೆ ಶಾಣೆಳಿದ್ದಳಂದ್ರೆ ಹಿತ್ತಲ್ಗೆ ಹಾಗೆ ಸಕ್ಕರೆ ಚಾಪುಡಿ ಎಲ್ಲಿದತ್ತಂದು ಚಹಾ ಮಾಡಿ ನಿಮಗೆ ಬಡಿತಾಳ. ಅದು ದುಡ್ಡಿಗೆ ಹಿಡಿತಂದ್ರೆ ಚಹಾ ಪುಡಿ ಇಲ್ಲ, ಚಹಾ ಪುಡಿ. ರಾಮಣ್ಣ ಮತ್ತೆ ಬರ್ತೀವ. ಅವ್ರ ತಲೆ ಮ್ಯಾಗ ಭಾಳ ಜವಾಬ್ದಾರಿ ಹುಷಾರಿಟ್ರಿ ನೀವು. ನೀವೆಲ್ಲರೂ ಅಡುಗೆ ಮನ್ಯಾಗ ಅದಾಳ ಆಕೆ ಅಂತ ತಿಳ್ಕೊಂಡ್ರಿ ನೀವು. ಆಕೆಯಿಂದ ನಿಮಗೇನಾದರೂ ಮರ್ಯಾದೆ ಬಂದ್ರೆ ಕಾಂತಾನ ದುರ್ಭಾಷಿಣಿ. ಸಣ್ಣ ಮಿತ್ರಂ, ಎಷ್ಟನೇದಿದ್ದ ನಿಮಗ ಗೊತ್ತಪ್ಪ. 4ನೇದು ಸಣ್ಣ ಮಿತ್ರ. ಹೆಂಗಿರಬೇಕು? ಸಣ್ಣ ಮಿತ್ರ. ಸಂಜೆನಾಗಿಂತ ಮಠ ಸಿದ್ಧಾರ್ಥ ಮಠಕ್ಕೆ ಪ್ರವಚನಕ್ಕೆ ಕರ್ಕೊಂಡು ಹೋಗೋ ಇರ್ಬೇಕು ಹೊರತು ದಾಬಾದ ಕಡೆ ಕರ್ಕೊಂಡು ಹೋಗೋ ಇರಬಾರ್ದು. ಇವ್ರು ಭಾಳ ಮಂದಿ ಸಿಗ್ತಾರೆ ದಾಬಾದ ಕಡೆ ಕರ್ಕೊಂಡು ಹೋಗೋರು. ಅಲ್ಲ, ಹುಷಾರ್. ಯಾರ ಜೊತೆಗೆ ಮಿತ್ರತ್ವ ಮಾಡಬೇಕು ಅನ್ನೋದು ಭಾಳ ದೊಡ್ಡದು ಕೆಲಸ ತಮ್ಮ. ಸಂಘಿಲ್ದ ಮನುಷ್ಯ ಬದುಕುವುದಿಲ್ಲ. ಒಬ್ಬ ಸಂಘ ಮಾಡಬೇಕಾಗ್ತದೆ. ಆದರೆ ಎಂಥ ಇರಬೇಕು ಅಂತ ಕೇಳಿದ್ರೆ ಅವನು ಏನಂತ ಅಂದನಪ್ಪ? ಸಣ್ಣ ಮಿತ್ರಂ. 5ನೇದ್ದು ಸೂಧನಂ, ಧನ ಪವಿತ್ರವಾಗಿರಬೇಕು ಅಂತ. ಪವಿತ್ರ ಅಂದ್ರೆ ಗೊತ್ತಾಕತ್ತೇನಿಲ್ಲ? ಸತ್ಯಶುದ್ಧ ಕಾಯಕದಿಂದ ಬಂದಿರತಕ್ಕಂಥ ಧನ ಇತ್ತು ಅಂದರೆ ನಿಮ್ಮ ಮನಸ್ಸು ಪರಿಶುದ್ಧ ಆಗ್ತದೆ. ಅದು ಸತ್ಯಶುದ್ಧ ಕಾಯಕದಿಂದ. ನಾವು ಉಂಡಂತನ್ನ 3 ಪ್ರಕಾರಕ್ಕತ್ತ ಛಂದೋಗೋಪನಿಷತ್ತು ಹೇಳ್ಯಾರ.
ಏನ್ರಿ ಸ್ಥೂಲ ಮಧ್ಯಮ ಸೂಕ್ಷ್ಮ 3 ಭಾಗ ಆಕೈತಿ. ಅದು ಸ್ಥೂಲ ಹೊರಗೆ ಹೋಗತಿ, ಮಧ್ಯಮ ಭಾಗ ರಕ್ತ ಹಿಡ್ಕೊಂಡು ಸಪ್ತ ಧಾತುಗಳಾಗಿ ಪರಿಣಾಮ ಹೊಂದತಿ. ಎರಡನೇ ಮಧ್ಯಮ. ಉತ್ತಮ ಭಾಗ ಏನದ ಮನಸ್ಸು ತಯಾರಾಕತಿ. ಜೈಸ ಅನ್ನ ವೈಸ ಮನ್. ಅದಕ್ಕೆ ಪವಿತ್ರವಾಗಿರ್ತಕ್ಕಂಥ ಆಹಾರ. ಅದಕ್ಕೆ ಅಂತಾರ ಸುಧನಂ ಸೋಯೋಷಿತರತಿ ಚ. ಅವ ಗಂಡ ತನ್ನ ಹೆಂಡತಿ ಹೊರತಾಗಿ ಉಳಿದ ಎಲ್ಲ ಹೆಣ್ಮಕ್ಕಳು ಹ್ಯಾಂಗ ತಿಳ್ಕೊಕೋ ಅಕ್ಕ ತಂಗಿ ತಾಯಿ ಅಂತ ತಿಳ್ಕೊಂಡು ಕೇವಲ ತನ್ನ ಪತ್ನಿಯಲ್ಲಿ ಮಾತ್ರ ಪ್ರೀತಿ ಉಳ್ಳವನಾಗಿರಬೇಕು. ಬಹಳ ಮಂದಿ ನಾನು ಹೆಂಡತಿ ಸೀತಾ ನಂಗಿರ್ಬೇಕಂತಾರ. ನೀನು ನೀ ರಾಮ ಆಗೋ, ಆಕೆ ಸೀತಾ ಅಕ್ಕಾಳೋ. ಅಲ್ಲ, ನೀ ರಾವಣ ಆಗಿ ಸೀತಾ ಹೆಂಡತಿ ಆಗ್ಬೇಕಂದ್ರೆ ನಿಮ್ಮ ಅಪ್ಪಗೂ ಆಗಂಗಿಲ್ಲ. ನಿಮ್ಮ ಅಪ್ಪನ ಮುಗಿದ ಕತಿ. ಅದಕ್ಕೋಸ್ಕರವಾಗಿ ಏನಂತಾರ ಸ್ವಯೋಷಿತರತೀಚ. ಹೆಂಡತಿಯಲ್ಲಿ ಮಾತ್ರ ನಿನ್ನ ಪ್ರೀತಿ ಇರಬೇಕೆ ಹೊರತು ಹೊರಗೆ ಬೇಕಾದಂಥ ರಂಬೆ ಬಂದರೂ ಕೂಡ ಆದ್ದರಿಂದ ಎಷ್ಟು ಈಗ 6 7ನೇದು ಆಜ್ಞಾಪರ ಸೇವಕ. ಸೇವಕರು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಕ್ಕಂಥವ್ರು ಇರಬೇಕು. ಏನ್ರಿ, ಸೇವಕರು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಾಗಿತ್ತು. ನೀನು ಆ ಸೇವಕನ ಮಗ ಅಂತ ತಿಳ್ಕೊಂಡಿರ್ಬೇಕಾಗತ್ತಲ್ಲ. ಆದ್ದರಿಂದ ನಿನ್ನ ಸೇವಕರು ಆಜ್ಞಾಪರ ಸೇವಕ. ಆತಿಥ್ಯಂ ದಿನಾಲು ಅತಿಥಿ. ಅತಿಥಿ ದೇವೋಭವ ಅಂತ ಒಂದು ಮಾತದ ಗೊತ್ತದ. ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ. ಒಬ್ಬರು ಮನ್ಯಾಗ ಒಬ್ಬರು ಅತಿಥಿಗಳು ಬರಂಗ ಇರಂಗಿಲ್ರಿ. ಆದ್ದರಿಂದ ನಿತ್ಯದಲ್ಲಿ ಬರ್ತಿರಬೇಕು. ಶಿವಪೂಜನಂ ಪ್ರತಿದಿನಂ. ನಿತ್ಯದಲ್ಲಿ ಶಿವನ ಪೂಜೆ ನಡೀತಿರಬೇಕು. ಮತ್ತು ಸಾಧು ಸಂಗಮುಪಾಸತೆ ಸತತಂ ಧನ್ಯೋಗ್ರಸ್ತಾಶ್ರಮ. ಕೊನೆದಿದು ಸಾಧು ಸಂಘ ಇರಬೇಕು. ಏನ್ರಿ, ದಿನಾಲು ಸತ್ಸಂಗದಾಗ ಹೋಗತಕ್ಕಂಥ ಒಂದು ನಿಷ್ಠೆ ಇರಬೇಕು. ಸಾಧುಗಳು ಸಂಘ ಮಾಡಿದ್ರೆ ಸಾಕು. ಸಾಧುಗಳಂದ್ರೆ ಏನು? ತಿರುಗಾಡ್ತಕ್ಕಂಥ ತೀರ್ಥ. ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತ ಹಿ ಸಾಧವಃ ಅಂತ ಹೇಳ್ಯಾರಲ್ಲ. ಆ ರೀತಿಯಾಗಿ ಈ 10 ಲಕ್ಷಣಗಳಿಂದ ಯುಕ್ತವಾಗಿರ್ತಕ್ಕಂಥ ಮನುಷ್ಯ ಇದ್ರೆ ಧನ್ಯೋ. ಈ ಎಲ್ಲ ಸಾಧುಗಳು ಮನೆ ಬಿಟ್ಟು ಬಂದಾವಲ್ಲ, ಇವ್ರಿಗೇನು ಅವ್ರ ಮನ್ಯಾಗಿಂದ ಬುತ್ತಿ ಕೊಟ್ಟು ಕಳಿಸ್ತಾರೆ ತಿಳ್ಕೊಂಡ್ರಿ ನೀವು ಎಲ್ಲಾರೇ? ನಿಮ್ಮ ಮ್ಯಾಗ ಬಂದಾವ ಮಾರ ಇವೆಲ್ಲ ಸಾಧುಗಳು ಅಲ್ಲ. ನೀವು ಸಾಧುಗಳಿಗೆ ಅನ್ನ ಹಾಕೋರು ಗೃಹಸ್ಥರು, ಬ್ರಹ್ಮಚಾರಿಗೆ ಅನ್ನ ಹಾಕೋರು ಗೃಹಸ್ಥರು, ವಾನಪ್ರಸ್ಥರನ್ನ ಮಾಡೋರು ಗೃಹಸ್ಥರು. ಆದ್ದರಿಂದ ಧನ್ಯೋಗ್ರಸ್ತಾಶ್ರಮ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಅಂತಹ ಧರ್ಮ ಈ ಗೃಹಸ್ಥಾಶ್ರಮದಲ್ಲಿ ಕೃಷ್ಣಾಬಾಯಿ ಎಷ್ಟು ತ್ರಾಸ ಆಕತಿ. ಆ ಗಂಡ ಆ ಭವಿನ ಮನೆಗೆ ಕರ್ಕೊಂಡು ಬರಂಗಿಲ್ಲ ಅಂತ ಅಂದ ಕೂಡಲೇ ಆಕಿ ಹೋಗಿ ಅಳ್ತಾಳೆ. ಅಪ್ಪ, ನೀನೇ ಬಂದು ನಿನ್ನ ಹರಕೆಯನ್ನು ತೀರಿಸಿಕೊಳ್ಳುವಂಥನಾಗು. ನನ್ನ ಪತಿ ಸಮ್ಮತ ಪಡುವುದಿಲ್ಲ. ಆದ್ದರಿಂದ ಮನೆಗೆ ಕರೆಸಿಕೊಳ್ಳುತ್ತಾ ಹೀಗನ್ನುತ್ತಾನೆ. ಹೃದಯದಲ್ಲಿ ಸಿದ್ಧಾರೂಢನ ಮೇಲೆ ಕ್ಷೋಭೆಗೊಂಡು ತನ್ನ ಪುತ್ರನ ಏನು ಮಾಡಬೇಕು ಕೃಷ್ಣಾಬಾಯಿ ಅಪ್ಕೊಂತಾಳೆ. ತಮ್ಮ, ನಿನ್ನ ಆ ಕಾರ್ಯಕ್ರಮಕ್ಕೆ ಅರ್ಜುನ್ ಕರ್ಕೊಂಬರ್ಬೇಕಂತ ಮಾಡಿದ್ದೆ, ಪರಂತು ಈಗ ನನಗೆ ಅಂಥ ಭಾಗ್ಯ ಸಿಗಲಿಲ್ಲ ಅಂತ ಆವಾಗ ಅಷ್ಟು ಹೇಳಿ ಅವ ಏನು ಮಾಡಿದ ಅಂತ ಕೇಳಿದ್ರೆ, ಈ ನಮಸ್ಕಾರ ಮಾಡಿ ಸಿದ್ಧಾರೂಢಮೂರ್ತಿ ಯಾವಾಗ ಪ್ರಾರ್ಥನೆ ಮಾಡಿಕೊಂಡಳೋ ಆವಾಗ ರಮಾನಾಥ ಪೂಜೆ ಮಾಡಕ್ಕಂತೇಳಿ ಒಳಗೆ ಹೋದ. ಅಲ್ಲೇನಾಯಿತು? ಕೃಷ್ಣನ ಮೂರ್ತಿ ಇದ್ದಿದ್ದಿಲ್ಲ, ಸಿದ್ಧಾರೂಢ ಮೂರ್ತಿ ಅದ ರೀ ಮನ್ಯಾಗ. ದಿವಸ ಕೃಷ್ಣ ಮೂರ್ತಿ ಪೂಜೆ ಮಾಡ್ತಿದ್ದಲ್ಲ, ಅವ ಈ ಸಿದ್ಧಾರೂಢನ ಬೈದ ಆ ಮೂರ್ತಿ ಪೂಜೆ ಮಾಡ್ಬೇಕಂತ ಹೋದ. ಕೃಷ್ಣ ಮೂರ್ತಿ ಜಾಗದಾಗ ಕುಂತಾನಪ್ಪ. ಮುದಕ ಹೋಗಿ ಅಲೇ ಇವನ ಅಂದು ಈಕೇನೋ ಕೆಲಸ ಈಕಿನ ಮಾಡ್ಯಾಳ. ನಾ ಬ್ಯಾಡ ಅನ್ನಕ್ಕಾಗಿ ಆ ಕೃಷ್ಣನ ಫೋಟೋ ತೆಗೆದು ಆ ಸಿದ್ಧನ ಫೋಟೋ ಇಟ್ಟಾಳ ಅಂಥೇಳಿ ಕರ್ದಾಕೆನ. ಗೊತ್ತಾಕತ್ತಿಲ್ಲ ಆ ಸಿದ್ಧನ ಮೂರ್ತಿ ಫೋಟೋ ಯಾಕೆ ಇಟ್ಟದೆ? ಆಕೆ ಅವ್ನು ನನಗೇನು ಗೊತ್ತಿಲ್ಲ ಅಂದಳಾಕೆ. ಮಜಾ ಮಾಡ್ತೀನಿ ನೀನು ಅಂಥೇಳಿ ಪೂಜಾ ಪೆಟ್ಟಿಗೆಯಾಗ ಗಣಪತಿ ಅವು ಇವು ಸಾಮಾನಿಗೆ ಮೂರ್ತಿಗಳಿದ್ವು ಅಲ್ಲ,
ಪೂಜಾ ಪಟ್ಟಿಗೆ ತೆಗೆದ ಅವತರಣ ಪೂಜೆ ಮಾಡಕತ್ತದ ಅಲ್ಲಿ ಎಲ್ಲ ಸಿದ್ಧಾರ್ಥ ಕೂತಾರ ಅಲ್ಲಿ ಗಣಪತಿ ಹೋಗಿ ಸಿದ್ಧಾರ್ಢಾಗ್ಯಾನ ಏನ್ರಿ ಎಲ್ಲ ಮೂರ್ತಿ ಒಳಗೆ ಸಿದ್ಧಾರ್ಢಾಗ್ಯಾನ ಆವಾಗ ಅವನಿಗೆ ತಿಳಿದಂಗೆ ಹುಚ್ಚದವ ಎಲ್ಲಿ ನೋಡ್ತಿ ಅಲ್ಲಿ ಸಿದ್ಧಾರ್ಢನ ಕಾಮ್ತಾನಲ್ಲ ಅಂತಂದು ಆವಾಗ ಸಾಲಿಗ್ರಾಮ ಎಲ್ಲವೂ ಸಿದ್ಧಾರ್ಢನೇ ಆಗಿ ಕಾಣಿಸುತ್ತಿರುವುದನ್ನು ನೋಡಿ ರಾಮನಾಥ ಆಶ್ಚರ್ಯಚಕಿತನಾಗಿ ಇದು ನಿಜವಾಗಿ ಈಶ್ವರಿ ಮಾಯಾ ಇರುವುದು ಬತ್ತವನು ಆ ಪರಿವರ್ತನ ಆಯ್ತು ಇದು ಈಶ್ವರಿ ಮಾಯಾ ಸಿದ್ಧಾರೂಢರು ಸತ್ಯವಾಗಿ ಅವತಾರ ಪುರುಷರಿರುವರು ಇದರೊಳಗೆ ಏನು ಸಂಶಯ ಇಲ್ಲ ಹೇ ಸ್ತ್ರೀಯೇ ನಾನು ವ್ಯರ್ಥವಾಗಿ ಸಿಟ್ಟಿಗೆದ್ದೆ ನೀನೇ ಸಿದ್ಧಾರೂಢ ಅವತಾರವನ್ನು ತಿಳಿದುಕೊಂಡಿರುವೆ ಧನ್ಯಳಾಗಿದ್ದೆ ಅಂಥೇಳಿ ಆವಾಗೇಂತಾನ ನಡಿ ಸಿದ್ಧಾಶ್ರಮಕ್ಕೆ ಹೋಗಿ ಆ ಸದ್ಗುರುಗಳನ್ನು ಕರೆದುಕೊಂಡು ಬರೋಣ ಅಂಥೇಳಿ ಹೋಗಿ ಅವರನ್ನು ಸಿದ್ಧಾರೂಢನ ಕರೆದುಕೊಂಡು ಬಂದು ಅವರ ಪಾದ ಪೂಜೆಯನ್ನು ಮಾಡಿ ಏನಾಕೆ ಈ ಕೃಷ್ಣವಾಗಿಷ್ಟು ಎಷ್ಟು ಸಂತೋಷ ಆಗಿರಬೇಕಪ್ಪ ಪಾದ ಪೂಜೆಯನ್ನು ಮಾಡಿ ಆ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸಿಕೊಟ್ರು ಅಂತ ಹೇಳ್ತಾ ಇದ್ದಾರಲ್ಲ ಅಂತಹ ಸದ್ಬುದ್ಧಿ ಯಾರಂತಹ ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮಗೂ ನಿಮಗೆಲ್ಲ ಕೊಡಲಿ ಅಂತೇಳಿ ಹಾರೈಸಿ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಸದ್ಗುರುನಾಥ್